ಸ್ಮೈಲ್ ಬರ್ತೈತಲ್ಲ ಅದ್ರ ಸಂಬಂಧ ಈ ವಿಡಿಯೋ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ನಮ್ಮ ರೂಮ್ಮೇಟ್ಸ್ ಒಳಗೆ ಸೆಕೆಂಡ್ PUC ಒಳಗೆ ನಾ ಇದ್ದಾಗ ನಮ್ಮ ರೂಮ್ಮೇಟ್ಸ್ ಅದೆಲ್ಲ ತಂಬ್ಲೆ ಕಲರ್ಲೆ ಪ್ರೆಸ್ ಮಾಡಿದ್ದೆ. ಅತ್ಯುತ್ತಮ ನಟ ಬೆಸ್ಟ್ ಆಕ್ಟರ್ ಆಫ್ ದಿ ಬೆಲ್ಗಾಮ್ ಡಿಸ್ಟಿಕ್ ಅಂತ ಹೇಳಿ ಅವಾರ್ಡ್ ಕೊಟ್ಟಿ. ಪೆನ್ ಏನೈತಲ್ಲ ಇದನ್ನ ಕನ್ನಡ ಎಕ್ಸಾಮ್ ಯೂಸ್ ಮಾಡಿದ್ನಿ. ಈ ಪೆನ್ ಅವಾಗಿದ್ದ ಕೊಟ್ಟಿದ್ದು. ಎಲ್ಲಾ ತಂಗಿಗಳಿಗೂ ನನ್ನ ಕಡೆಯಿಂದ ಹ್ಯಾಪಿ ರಕ್ಷಾ ಬಂಧನ್. ಯು ಹಿಯರ್ ಮೈ ನೇಮ್, ಯು ಸ್ಮೈಲ್ ಅಂಡ್ ಸೇ ದಟ್ಸ್ ಮೈ ಫ್ರೆಂಡ್ ಅಂಡ್ ಯು ಆರ್ ಮೈ ಬೆಸ್ಟ್ ಸಿಸ್ಟರ್. ಹಾಯ್ ಎಲ್ಲ ನಮ್ಮ ಮನೆಯವರಿಗೆ ನಿಮ್ಮ ಮನೆ ಮಗ ಇರ್ತಕ್ಕಂಥ ಈ RRನ ನಮಸ್ಕಾರ. ಈ ವಿಡಿಯೋದೊಳಗೆ ನನ್ನ ಹೈಸ್ಕೂಲಿಂದ ಎಷ್ಟು ಮೆಮೊರೀಸ್ ಅದಾವಲ್ಲ ಅವೆಲ್ಲ ಈ ಟ್ರಂಕ್ ಒಳಗೆ ಅದಾವ. ಅವನ್ನೆಲ್ಲ ನಿಮ್ಮ ಜೋಡಿ ಶೇರ್ ಮಾಡ್ಕೋಬೇಕಂತೇಳಿ ಈ ವಿಡಿಯೋ ಮಾಡತ್ತೀನಿ. ಅದಕ್ಕಿಂತ ಫಸ್ಟ್ ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ ಈ ಟ್ರಂಕ್ನ ಒಂದು ಮೆಮೊರಿ. ಇದನ್ನ ನಮ್ಮ ಪಪ್ಪಾರ ಅವ್ರು ಯಾವಾಗ ಡಿಗ್ರಿ ಕಾಲೇಜಿಗೆ ಸೇರಿದ್ರಲ್ಲ ಅವಾಗೇನೋ ಅವ್ರ ಕಾಕಾರಿದ್ದನೇನೋ ಅವರಿಗೆ ಕೊಡಿಸಿದ್ರಂತ. ಅವ್ರು ಓದಿದ್ರ ನೆಕ್ಸ್ಟ್ ಇದೆಲ್ಲ ಭಾಳ ಹಳಿದಾಗಿತ್ತು, ಒಳ್ಳೆ ಜಂಗ್ ತಿಂದಿತ್ತು. ಇದನ್ನೆಲ್ಲ ಪಾಲಿಷ್ ಮಾಡಿ ಇದಕ್ಕೆ ಬ್ಲ್ಯಾಕ್ ಪೇಂಟ್ ಹಚ್ಚಿ ನಾ ಹೊಳ್ಳಿ ಫಸ್ಟ್ PU ಸೆಕೆಂಡ್ PU ಒಳಗೆ ನಾವು ಓದ್ನಿ. ಇದು ಒಂಥರ ಮೆಮೊರಿ. ಫಸ್ಟ್ ಆಫ್ ಆಲ್ ಇದ್ರ ಒಳಗಿನ ಥಿಂಗ್ಸ್ ಭಾಳ ಅದಾವು. ಬೆಸ್ಟ್ ಥಿಂಗ್ ನಿಮಗೆ ನಿಮ್ಮ ಜೋಡಿ ಶೇರ್ ಮಾಡ್ಕೋದು ಏನಂದ್ರೆ ಇದ್ರೊಳಗಿನ ಥಿಂಗ್ಸ್ ನನಗೆ ಒಂದಿಷ್ಟು ಗಿಫ್ಟ್ ಆಗಿ ಬಂದವು, ಒಂದಿಷ್ಟು ಅವರಾಗೆ ಕೊಟ್ಟಾರ, ಅವ್ರ ಕಡೆಯಿಂದ ಇಸ್ಕೊಂಡಿನಿ. ಮತ್ತು ಇನ್ನೊಂದಿಷ್ಟು ಥಿಂಗ್ಸ್ ಗೊತ್ತಿಲ್ಲಾರ ನಾನಾ ತೊಗೊಂಡಿನಿ. ಅವ್ರದ್ದೆಲ್ಲ ಹೆಸರು ಹೇಳ್ಕೊತ ಹೋಗ್ತೀನಿ. ಅವು ನಿಮಗೆ ಹಳೆ ಓಲ್ಡ್ ಮೆಮೊರೀಸನ್ನ ನೆನಪು ಮಾಡ್ಬೋದು. ಎಲ್ಲದಕ್ಕಿಂತ ಈ ವಿಡಿಯೋ ನಿಮಗೆ ಯಾಕೆ ನೋಡಣತ್ತೀನಂದ್ರೆ ಈಗ ನಿಮ್ಮ ಜೋಡಿ ನಿಮ್ಮ ಹೆಸರು ಬಂದಾಗ ನಿಮ್ಮ ಮೆಮೊರಿ ನಿಮಗೀಗ ರಿಮೆಂಬರ್ ಆಗ್ತದಲ್ಲ ಯಾವ ಥಿಂಗ್ಸ್ ನೋಡಿ ಮತ್ತು ಹೆಸರು ಕೇಳಿ ಅವಾಗ ಒಂದು ಜಸ್ಟ್ ನಿಮ್ಮ ಮುಖದ ಮ್ಯಾಗ ಒಂದು ಸ್ಮೈಲ್ ಬರ್ತೈತಲ್ಲ ಅದ್ರ ಸಂಬಂಧ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ರಿ. ಈಗ ಇದನ್ನು ಓಪನ್ ಮಾಡ್ತೀನಿ. ಈ ಇನ್ಹೇಲರ್ ಐತಲ್ಲ ಈ ಕೀ ಸದ್ಯಕ್ಕೆ ನಾನು ಫಸ್ಟ್ PU ಸ್ಟಾರ್ಟಿಂಗ್ ಇದ್ರದ್ದು ಇದೆಲ್ಲ ಕಿತ್ತಿತ್ತಿದೆ. ಇದನ್ನೇನು ಕೀ ತೊಗೊಳಕ್ಕೆ ಹೋಗಿದ್ನಲ್ಲ ಆ ಟೈಮ್ ಒಳಗೆ ಇದನ್ನು ಫಸ್ಟ್ ತೊಗೊಂಡಿದ್ದು. ಇದು ಒಂದು ಮೆಮೊರಿ ನನಗೆ. ನಿಮ್ಮ ಕಡೆನೂ ಎಲ್ಲ ಆಲ್ಮೋಸ್ಟ್ ಎಲ್ಲ ಮೆಮೊರಿಗಳು ನೀವು ಇಟ್ಕೊಂಡ್ರಿ ಕಾಣಿಸ್ತೈತಿ. ನಿಮ್ಮ ಕಡೆ ಯಾವ್ಯಾವ ಮೆಮೊರೀಸ್ ಅದಾವ ಅಂಥೇಳಿ ನೀವು ಒಂದ್ಸಲ ನನ್ನ ಕಮೆಂಟ್ ಹಾಕ್ರಿ. ಇದು ನಂದು ಕಾಲೇಜದ ಪಾಂಪ್ಲೆಟ್ಗಳಿವ. ಇವನ್ನೆಲ್ಲ ಜಸ್ಟ್ ಹೊಲಸು ಆಗಬಾರ್ದು ಅಂತೇಳಿ ಹಾಕಿದ್ನಿ. ಇದನ್ನು ತೆಗ್ದಿದ್ನಿ ನಾ ಮೊದಲು ತೆಗ್ದಿದ್ದೆಲ್ಲ ನಾನು ಒಂದ್ಸಲ ಥಿಂಕ್ ಮಾಡಿದ್ನಿ ಯಾವ್ಯಾವ ಇದಾವೆ ಅಂಥೇಳಿ. ಒಂದು ಸ್ವಲ್ಪ ಕ್ಲೀನ್ ಎಲ್ಲ ಮಾಡೀನಿ. ಒಂದೊಂದಾಗಿ ನಾ ತೋರಿಸ್ಕೊಂತ ಅವ್ರನ್ನ ರಿಮೆಂಬರ್ ಮಾಡ್ಕೋತ ಅದು ಹ್ಯಾಪಿನೆಸ್ ಫೀಲ್ ಮಾಡ್ಕೋತ ನಿಮ್ಮ ಜೋಡಿ ಶೇರ್ ಮಾಡ್ಕೋತ ಹೋಗ್ತೀನಿ. ಏನಾರ ಸ್ವಲ್ಪ ಮಿಸ್ಟೇಕ್ ಆದ್ರೆ ಹೊಟ್ಟೆಗೆ ಹಾಕೋರಿ. ಇದು ನಮ್ಮ ತಂಗಿ ಸಾಹಿತ್ಯ ಅಂಥೇಳಿ ನನ್ನ ಸೆಕೆಂಡ್ PUC ಒಳಗೆ ಬರ್ಡೇ ಇದ್ದಾಗ ಇದನ್ನು ಬೈ ಹ್ಯಾಂಡ್ ಮೇಡಿದ ಗಿಫ್ಟ್ ಕೊಟ್ಟಿದ್ದ. ಮಸ್ತ್ ಐತಿ. ಹಾಂ, ಇದು ಬೆಸ್ಟ್ ಥಿಂಗ್. ಇದು ನನ್ನ ರೂಮ್ಮೇಟ್ಸ್ ಇದ್ದ. ಇದ್ರೊಳಗೆ ಎಲ್ಲರದು ಹೆಸರು ಐತಿ. ಇದು ಇದ್ರ ಮ್ಯಾಲೆ ನಾವು ಡೇಟ್ ಮೆನ್ಷನ್ ಮಾಡಿಲ್ಲ. ಐ ಥಿಂಕ್ ಇಲ್ಲಿಂದ್ರ 2 ಇಯರ್ಸ್ ಬ್ಯಾಕ್ ಅಂತಂದ್ರೆ 2024 ಒಳಗೆ ಇದನ್ನು ಏನು ನಮ್ಮ ರೂಮ್ಮೇಟ್ಸ್ ಒಳಗೆ ಸೆಕೆಂಡ್ PUC ಒಳಗೆ ನಾ ಇದ್ದಾಗ ನಮ್ಮ ರೂಮ್ಮೇಟ್ಸ್ ಅದೆಲ್ಲ ತಂಬ್ಲೆ ಕಲರ್ಲೆ ಪ್ರೆಸ್ ಮಾಡಿದ್ದಿದ್ದ ಹೆಬ್ಬಟ್ಟಿನೂ ಎಲ್ಲರದು. ಹೊಳ್ಳಿವ್ರು ಎಲ್ಲ ಸಿಗ್ನೇಚರ್ ಅದಾವ. ಇದ್ರೊಳಗೆ ಯಾರ್ಯಾರು ಅದಿರಲ್ಲ ಅವ್ರಿಗೆಲ್ಲ ಇದು ಭಾಳ ಖುಷಿ ಕೊಡ್ತೈತಿ ಯಾವಾಗ ಇದನ್ನು ವಿಡಿಯೋ ನೋಡ್ತೀರಿ. ಭಾಳ ಜನ ಅದಾರ.
ಇವ್ರದೆಲ್ಲ ಫೋಟೋಸ್ನು ಅದಾವ ನನ್ನ ಕಡೆ, ಅವನು ಎಲ್ಲ ಶೇರ್ ಮಾಡ್ತೀನಿ. ಬೆಸ್ಟ್ ಮೆಮೊರೀಸ್ ನನ್ನ ಸಾಯಿನಿಕೇತನ್ ಒಳಗಿದ್ದಿದ್ದ, ಅವ್ರ ಜೋಡಿ ಟೈಮ್ ಸ್ಪೆಂಡ್ ಮಾಡಿದ್ದ, ಇವ್ರು ಎಲ್ಲರ ಜೋಡಿನೂ ಭಾರಿ ಮಸ್ತ್. ಎಲ್ಲರೂ ಫ್ರೆಂಡ್ಸ್, ಅಲ್ಲಿ ಸಿಸ್ಟರ್ಸ್, ತಂಗಿಗಳ, ಮತ್ತು ನನ್ನ ರೂಮ್ಮೇಟ್ಸ್ ಅಂಕರು ಹಾಸ್ಟೆಲ್ ಫ್ರೆಂಡ್ಸ್ ಅಂಕರು ಮಸ್ತ್ ಇದ್ರು. ಆ ಮೆಮೊರಿ ಒಟ್ಟ ಮಿಸ್ ಮಾಡ್ಕೊಳಕ್ ಹಂಗಿಲ್ಲ. ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಇರ್ತಾರಲ್ಲ ಅವ್ರಿಗೂ ಒಂದ್ಸಲ ಅದೇನೋ ನಿಮ್ದು ಆ್ಯಟಿಟ್ಯೂಡ್ ಬಿಟ್ಟು ಮತ್ತು ಏನೇನೋ ಆಗಿರ್ತಾವೆ ಗದ್ದಲ, ಅವನ್ನೆಲ್ಲ ಬಿಟ್ಟು ನೀವು ರಿಮೆಂಬರ್ ಮಾಡಿ ಒಂದ್ಸಲ ಕಾಲ್ ಮಾಡಿ ಮಾತಾಡ್ರಿ. ಅದು ಖುಷಿ ಇರುತ್ತಲ್ಲ, ನೆಕ್ಸ್ಟ್ ಲೆವೆಲ್ ಅದು. ಇದು ನನ್ನ ಪರ್ಸನಲ್ ಥಿಂಗ್ಸ್ ಅಂತಂದ್ರೆ, ಇದು ನಾನು ಒಂದು ನಾಟಕ ಬರ್ದಿದ್ನಿ 10th ಇದ್ದಾಗ, ಅದ್ರ ಥಿಂಗ್ಸ್ ಇದೆ. ಇದನ್ನು ನಮ್ಮ ಸರ್ ಮಾಡಿಸಿದ್ರೆ 10th ಇದ್ದಾಗ. ಇದ್ರದ್ದು ಡಿಸ್ಟಿಕ್ ಒಳಗೆ ನಮ್ಮ ಕಂಪ್ಲೀಟ್ ಟೀಮ್ ಸೆಕೆಂಡ್ ಬಂದಿತ್ತು, ಬಟ್ ನಂದು ಅಲ್ಲಿ ಫಸ್ಟ್ ಬಂದಿತ್ತು ಇಡೀ ಡಿಸ್ಟಿಕ್ಕಿಗೆ. ಏನಂದ್ರೆ ಅತ್ಯುತ್ತಮ ನಟ, ಬೆಸ್ಟ್ ಆ್ಯಕ್ಟರ್ ಆಫ್ ದಿ ಬೆಲ್ಗಾಮ್ ಡಿಸ್ಟಿಕ್ ಅಂತೇಳಿ ಅವಾರ್ಡ್ ಕೊಟ್ಟಿದ್ರು. ಅದರ ಥಿಂಗ್ಸ್ ಸ್ಪೆಷಲ್. ಇದನ್ನ ನಾವು ಹೈಸ್ಕೂಲ್ ಒಳಗಿದ್ದಾಗ ಕಂಪ್ಯೂಟರ್ ಮ್ಯಾಮ್ ಇದನ್ನ ಟೈಪ್ ಮಾಡಿ ಕೊಟ್ಟಿದ್ರು. ಬಟ್ ಇದರ ಕಂಪ್ಲೀಟಾಗಿ ಹ್ಯಾಂಡ್ ರಿಟನು ನಾನು ಬರ್ದಿದ್ನಿ. ಹೊಳ್ಳಿ ಇದನ್ನ ಸೆಕೆಂಡ್ ಪಿ ಯು ಸಿ ಫಸ್ಟ್ ಪಿ ಯು ಸಿ ಒಳಗೆ ಫಿಸಿಕ್ಸ್ ಸರ್ ಒಂದು ನಾ ಹೇಳಿದ್ನಲ್ಲಿ ನೀವು ಏನೇನು ನಿಮ್ಮ ಮೆಮೊರೀಸ್ ಏನೋ ಕೇಳತ್ತಿದ್ರು ಅವ್ರು. ಅವಾಗ ಆ್ಯಕ್ಟರ್ ಆಗ್ಬೇಕು, ನಿಂದು ಆ್ಯಂಬಿಷನ್ ಏನಂತ ಕೇಳಿದ್ರು ಅವ್ರು, ಮುಂದೆ ಏನಾಗ್ತಿ ಅಂತೇಳಿ. ಆ್ಯಕ್ಟರ್ ಅಂತ ಹೇಳಿದ್ನಿ. ಅವಾಗ ಡೈಲಾಗ್ ಹೇಳಂತ ಹೇಳಿದ್ರು. ನಾ ಹೇಳಿದ್ನಿ ಅವಾಗ ಒಂದು ಸಣ್ಣ ಸೀನ್ ಐತಿ ಅದನ್ನು ಮಾಡಿ ತೋರಿಸ್ತೀನಿ ಅಂತೇಳಿ. ಅವಾಗ ಅವ್ರಿಗೆ ಹೇಳಿದ ಮ್ಯಾಗ ಇದನ್ನು ಬರ್ದಿದ್ನಿ. ಬರೆದು ನಾನು ಹೋಗಿ ಸ್ಟೇಜ್ ಮ್ಯಾಗ ಮಾಡಿದ್ದೆ. ಮಸ್ತ್ ಐತಿ ಇದು. ಇದ್ರ ಹೆಸರು ಏನಿಟ್ಟಿದ್ನಂದ್ರೆ ಬಲಿ ತೆಗೆದುಕೊಂಡಿದ್ದೆ ಮೋಸದ ಪ್ರೀತಿ ಅಂತೇಳಿ. ಮಸ್ತ್ ಮಾಡಿದ್ನಿ. ಇದು ನನ್ನ ಕಂಪ್ಲೀಟ್ ಸ್ಯಾಟಿಸ್ಫೈ ಆಗಿತ್ತು. ಮತ್ತು ಒಂದಿಷ್ಟು ಎಲ್ಲ ಪದ್ಯಗಳನ್ನ ಬರ್ದೀನಿ. ಇವು ಎಲ್ಲ ಭಾರಿ ಮೆಮೊರೀಸ್ ರೀ. ಇವನ್ನೆಲ್ಲ ನೋಡ್ಬೇಕಂದ್ರೆ ಇದ್ರೊಳಗೆ ಒಬ್ಬ ನಮ್ಮ ತಂಗಿ ಕೈಯಾಗ ಕೊಟ್ಟಿದ್ನಿ. ಅಂದ್ರೆ ನನ್ನ ಸ್ಪೆಲ್ಲಿಂಗ್ ಭಾಳ ಮಿಸ್ಟೇಕ್ ಆಗ್ತಿದ್ವು ಕನ್ನಡ ಒಳಗೆ. ಇದು ಫಸ್ಟ್ ಪಿ ಯು ಒಳಗಿದ್ದಾಗ ಅದು ಸೀನ್ ಏನು ಆ್ಯಕ್ಟ್ ಮಾಡಿದ್ನಲ್ಲ ಅದರದ್ದು. ಅವಾಗ ಆಕಿಗೆ ಕೊಟ್ಟಿದ್ನಿ ಏನೇನು ಮಿಸ್ಟೇಕ್ಸ್ ಅದಾವು ಅವನ್ನೆಲ್ಲ ಇದನ್ನು ಮಾಡಂತೇಳಿ ರೆಡ್ ಕಲರ್ಲಿ ಮಾಡಿದಾಳೆ ಮಿಸ್ಟೇಕ್ಸ್. ಇವೆಲ್ಲ ಅವ. ಇನ್ನೊಂದು ಬೆಸ್ಟ್ ಥಿಂಗ್ ಅಂತಂದ್ರೆ ಈ ಪೆನ್ಸ್. ನಾನು 10th ಒಳಗಿದ್ದಾಗ ಈ ಒಂದೊಂದು ಪೆನ್ನಿಲ್ನು ಎಕ್ಸಾಮ್ ಬರ್ದಿದ್ನಿ. ಈ ಪೆನ್ನಿನ ಮ್ಯಾಗ ನಾ ಯಾವ ಸಬ್ಜೆಕ್ಟದ್ದು ಎಕ್ಸಾಮ್ ಬರ್ದೀನಿ ಅಂತೇಳಿ ಇದ್ರೊಳಗೆ ಬರೆದಿಟ್ಟಿದ್ದೀನಿ. 1 ಸೆಕೆಂಡ್. ಪ್ರತಿ ಪೆನ್ ಒಳಗೂ ಏನು ಮಾಡೀನಿ ಅಂತಂದ್ರೆ, ನಾ ಇದ್ದಿದ್ದ ಸಬ್ಜೆಕ್ಟಿಗೆ ಬರ್ದೀನಿ ಅಂತ ಹೇಳಿ ಬರ್ದೀನಿ. ಅದು ಹಾಳಿ ಬಂತು, ತೋರಿಸ್ತೀನಿ ನಿಮಗೆ. ಇದು ಯಾವ ಸಬ್ಜೆಕ್ಟಿಗೆ ನಾ ಬರ್ದಿದ್ದೆ ಅಂತೇಳಿ. ನೀವು ಅನ್ಕೋಬೋದು ಏನಪ್ಪ ಇವ ಅಂತೇಳಿ. ಬಟ್ ಏನೋ ಒಂದು ಖುಷಿ ರೀ. ಈಗ ನಾ ಜಸ್ಟ್ ಏನು ಪ್ರೆಸೆಂಟ್ ನೋಡತ್ತಿಲ್ಲ, ಅದು ಫೀಲ್ ಏನು ನಾ ಮಾಡ್ಕೊಳತ್ತಿಲ್ಲ, ಅದೊಂದು ಟೈಪ್ ಖುಷಿ ಬೇರೆ. ಭಾಳ ಜನ ನೀವು ಇಟ್ಕೊಂಡಿರ್ತೀರಿ ಈ ಥರ ಪೆನ್ ಎಲ್ಲ. ನಾ 10th ಒಳಗಿದ್ದಾಗ ಇದು ನಾನು ಇಂಗ್ಲೀಷ್ ಎಕ್ಸಾಮ್ ಇದ್ದಿದ್ದೆ. ನಾ ತೋರಿಸ್ತೀನಿ. ಇದು ನಾ ಇಂಗ್ಲೀಷ್ ಎಕ್ಸಾಮ್ ಇದ್ದಾಗ 2021 ಮತ್ತು 22 ಇದ್ದಾಗ ನಾ 10th ಇದ್ನಿ. ಅವಾಗ ಇಂಗ್ಲೀಷ್ ಎಕ್ಸಾಮಕ್ಕೆ ಇದನ್ನು ಈ ಪೆನ್ ಯೂಸ್ ಮಾಡಿದ್ನಿ. ನಾ ಭಾರಿ ಖುಷಿ ಆಗ್ತದೆ. ನಿಮ್ಗೆ ಡೌಟ್ ಇದ್ರೆ ನಾ ಈಗ ಬರ್ತೀನಂತ ಎಲ್ಲ ಬ್ಲರ್ ಆಗಿದಾವೆ. ಇನ್ನೊಂದು ಪೆನ್ ತೋರಿಸ್ತೀನಿ, ಜಸ್ಟ್ ವೇಟ್. ಸ್ಕೈ ಬ್ಲೂ.
ಇದ್ರೊಳಗೆ 4 ಪೆನ್ ಇದಾವು. ಇನ್ನೆರಡು 6 ಸಬ್ಜೆಕ್ಟ್ ನಮಗೆ. ಇನ್ನೆರಡು ಎಲ್ಲಿ ಮಿಸ್ ಆಗಿದ್ದಾವೇನೋ. ಇದು ಯಾವುದೈತಿ ಗೊತ್ತಿಲ್ಲ. ಬಹುಶಃ ಕನ್ನಡದ್ದು ಇರಬಹುದಿದೆ. ಹಾಂ, ಕನ್ನಡ. ಇದು ನಾನು ಈ ಬ್ಲೂ ಕಲರ್ ಪೆನ್ ಏನೈತಲ್ಲ, ಇದನ್ನ ಕನ್ನಡ ಎಕ್ಸಾಮ್ಗೆ ಯೂಸ್ ಮಾಡಿದ್ನಿ ಈ ಪೆನ್ನಿನ. ಇದು ಕನ್ನಡ ಎಕ್ಸಾಮ್ಗೆ ನಾ 10th ಒಳಗಿದ್ದಾಗ ಕನ್ನಡ ಎಕ್ಸಾಮ್ಗೆ ಯೂಸ್ ಮಾಡಿದ ಪೆನ್. ಇದ್ರದ್ದು ಇನ್ನೊಂದು ಥಿಂಗ್ ಹೇಳ್ಬೇಕಂದ್ರೆ, ಇದ ಸಬ್ಜೆಕ್ಟ್ ಒಳಗೆ ಒಂದು ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬಿದ್ದಿದ್ದು. ಬಟ್ ನಾ ಸೆಕೆಂಡ್ PUC ಬಂದಾಗ ಹೆಚ್ಚಿಗೆ ಮಾರ್ಕ್ಸ್ ಬಿದ್ದಿದ್ದು ಇದ ಸಬ್ಜೆಕ್ಟಿಗೆ. ಇದು ಹ್ಯಾಂಡಿಕ್ಯಾಪ್ ಯಾರ್ದಂತ ಗೊತ್ತಿಲ್ಲ. ನಾನು ಫಸ್ಟ್ PUC ಬಂದಾಗ ಇದು ನನಗೆ ಯಾರ್ದೋ ಥ್ರೂ ಸಿಕ್ಕಿತ್ತು. ಅಂದ್ರೆ ಇವ್ರಿಗೆ ಕೋಡ್ ಅಂತ ಹೇಳಿಸಿ ಕೊಟ್ಟಿದ್ರು. ಹೆಂಗೆ ಕೊಟ್ಟಿದ್ರು ಗೊತ್ತಿಲ್ಲ, ನನಗೆ ನೆನಪೇ ಇಲ್ಲ. ನಾನು ಬ್ಯಾಡ್ಮಿಂಟನ್ ಆಡ್ತಿದ್ನಿ ಸಾಯಿನಿಕೇತನ್ ಒಳಗಿದ್ದಾಗ. ಅವಾಗ ಇದನ್ನ ಯಾರೋ ನಂಗೆ ಕೈಯಾಗ ಕೊಟ್ಟಿದ್ರು ಅನ್ಸುತ್ತೆ. ಇಲ್ಲ ಒಟ್ಟು ಹೆಂಗೆ ಬಂದೈತೆ ಗೊತ್ತಿಲ್ಲ. ಇದು ಕ್ಯಾಪ್ ನನ್ನ ಕಡೆನೂ ಉಳ್ದೈತಿ. ಬ್ಯಾಡ್ಮಿಂಟನ್ ಆಡುವಾಗ ನನ್ನ ಕಡೆ ಸಿಕ್ಕಿದ್ದಿದ್ದ ಕ್ಯಾಪ್ ಇಲ್ಲಿ ಹ್ಯಾಂಡಿಗೆ ಹಾಕೋದು, ಕೈಗೆ ಹಾಕೊಳ್ಳೋದು. ಇದು ಬೆಸ್ಟ್ ಮೆಮೊರಿ. ಹಾಂ, ಇವೆಲ್ಲ ನಾನು ಫಸ್ಟ್ PU ಮತ್ತು ಸೆಕೆಂಡ್ PU ಒಳಗಿದ್ದಾಗ ಪೆನ್ ಇವು ಯೂಸ್ ಮಾಡಿದ್ದು. ಭಾಳ ಇದ್ದು. ಇನ್ನೊಂದು ಸ್ವಲ್ಪ ಎದಕ್ಕೂ ಪ್ರೊಜೆಕ್ಟಿಗೆ ಅದಕ್ಕೆ ಇದಕ್ಕೆ ಅಂತೇಳಿ ಯೂಸ್ ಮಾಡಿದ ಪೆನ್ ಇವ. ಇವು 2 ಮಾರ್ಕರ್ ಎದಕ್ಕೆ ಯೂಸ್ ಮಾಡ್ತಿದ್ದೆ ಅಂತಂದ್ರೆ, ನಮ್ಮ ಹಾಸ್ಟೆಲ್ ಒಳಗೆ ತಳಗ ಕ್ಲಾಸ್ ರೂಮ್ಸ್ ಇದ್ವು. ಹೈಸ್ಕೂಲ್ ಕನ್ನಡ ಮೀಡಿಯಮ್ದ. ಅಲ್ಲಿ ನಮ್ಮ ನೈಟ್ ಸ್ಟಡಿ ವರ್ಕ್ ಕುಂದರ್ಸಿದ್ರು ಫಸ್ಟ್ PU ಮತ್ತು ಸೆಕೆಂಡ್ PU. ಅಲ್ಲೇ ಬೋರ್ಡ್ ಮ್ಯಾಗ ನಾವು ಏನೇನು ಓದಿರ್ತೀವಿ ಅವನ್ನೆಲ್ಲ ಬರೆದು ಪ್ರಾಕ್ಟೀಸ್ ಮಾಡ್ತಿದ್ನಿ. ಈ ಪೆನ್ನಿಲ್ಲಿ ನಾನು, ನಮ್ಮ ರೂಮ್ಮೇಟ್ಸ್ ಭಾಳ ಯೂಸ್ ಮಾಡಿದ್ದೀವಿ ಇವನ್ನ 2 ಪೆನ್ನ. ಈ ಪೆನ್ನ ನಾ ಸ್ವಂತ ತೊಗೊಂಡಿದ್ನಿ. ಈ ಪೆನ್ ಅದ ಹೈಸ್ಕೂಲದ್ದು ಇದು ತಳಗಿಟ್ಟಿದ್ರೆ ಸುಮ್ ತೊಗೊಂಡಿದ್ವಿ. ಈ ಪೆನ್ ನನ್ನ ಜೊತೆ ಯಾರ್ಯಾರು ಯೂಸ್ ಮಾಡ್ಯಾರ ಅಂತಂದ್ರೆ, ಅಜಯ್ ಹಳ್ಳೂರು ಯೂಸ್ ಮಾಡ್ಯಾನ, ಮತ್ತು ವಿವೇಕ್, ವೀರೇಶ್ ಎಲ್ಲ ಬೆಸ್ಟ್. ಮತ್ತು ಇವು ಪೆನ್ ಮತ್ತು ಇದು ಐಸ್ ಕ್ರೀಮ್ ಕಡ್ಡಿ. ಹಾಂ, ಇದು ಬೆಸ್ಟ್ ಮೆಮೊರಿ. ಏನಂತಂದ್ರೆ, ಸಾಯಿನಿಕೇತನ್ ಒಳಗೆ ನಮ್ಗೆ ಸಂಡೇಕೊಮ್ಮೆ ಐಸ್ ಕ್ರೀಮ್ ಕೊಡ್ತಿದ್ರು. ಆ ಐಸ್ ಕ್ರೀಮದ ಕಡ್ಡಿ ಇದು. ಮತ್ತು ಇದು ಫಿಸಿಕ್ಸ್ ಲ್ಯಾಬ್ ಒಳಗಿಂದಿದೆ. ಬ್ರೆಡ್ ಬೋರ್ಡ್ ಇದೆ. ಫಿಸಿಕ್ಸ್ ಲ್ಯಾಬ್ ಒಳಗಿಂದ ಮುರಿದಿತ್ತಿದೆ. ಅದನ್ನೂ ಇಟ್ಕೊಂಡಿನಿ ನಾನು. ಸಾಯಿನಿಕೇತನ್ದ ID ಎಷ್ಟು ಜನಕ್ಕೆ ನೆನಪಾಗಿ ಹಾಕಿ ಇಟ್ಕೊಂಡಿರಿ ಕಮೆಂಟ್ ಹಾಕ್ರಿ ನನಗೆ, ನಮ್ಮ ಫ್ರೆಂಡ್ಸ್. ಮತ್ತು ನಿಮ್ಮ ಕಾಲೇಜ್ ಒಳಗೆ ಈ ವಿಡಿಯೋ ಯಾರ್ಯಾರು ನೋಡತ್ತಿರಲ್ಲ, ಅವ್ರವ್ರ ಕಾಲೇಜದ್ದು, ಹೈಸ್ಕೂಲ್ದಾಗಲಿ ಕಾಲೇಜದ್ದಾಗಲಿ, ಅವ್ರು ಯಾರ್ಯಾರು ತಮ್ಮ IDಗಳ್ನ ಇಟ್ಕೊಂಡ್ರಿ ಕಮೆಂಟ್ ಹಾಕ್ರಿ ನಂಗೆ. ಇದು ನನ್ನ ID. ಇದು ಚಾಕ್ಲೇಟ್ ಆಲ್ಮೋಸ್ಟ್. ಹಾಂ, ನನ್ನ ಇಲ್ಲಿ ತನಕ ಲೈಫ್ ಜರ್ನಿ ಒಳಗೆ ಇಷ್ಟು ದೊಡ್ಡ ಚಾಕ್ಲೇಟ್ ಕೊಟ್ಟಾರಂತಂದ್ರೆ ವೀರೇಶ್ ಗಣಾಚಾರಿ ಅಂತೇಳಿ ನನ್ನ ಭಾಳ ಕುಚಿಕು ದೋಸ್ತ್. ಅದಕ್ಕೆ ನನ್ನ ಫೋನ್ ಒಳಗೆ ಅವ್ನ ನೇಮ್ ಡಾರ್ಲಿಂಗ್ ಅಂತೇಳಿ ಸೇವ್ ಮಾಡೀನಿ. ಅವ ನನ್ನ ಬರ್ಡೇಕ್ಕೆ ನಾನು ಯಾವಾಗ ಕಾಲೇಜ್ ಸೇರ್ಕೊನೆಲ್ಲ ಅವಾಗ ನನ್ನ ಬರ್ಡೇಕ್ಕೆ ಕೊಟ್ಟಿದ್ದಿದ್ದ. ಬರ್ಡೇ ಮುಗಿದಿತ್ತು, ಅವ ಯಾವಾಗ ಉಡುಪಿ ಒಳಗಿದ್ದವ, ಅಲ್ಲಿಂದ ಬಂದಾಗ ನಂಗೆ ಕೊಟ್ಟಿದ್ದಿದ್ದನ್ನು. ವೀರೇಶ್, ಥ್ಯಾಂಕ್ಸ್. ಸಾರಿ, ಡಾರ್ಲಿಂಗ್, ಥ್ಯಾಂಕ್ಸ್. ಇದು ಬೆಸ್ಟ್. ಇದನ್ನು ಬ್ರದರ್ಸ್ ಡೇ ಇದ್ದೊಳಗೆ ನಮ್ಮ ಸರ್ ಮಗಳು ನನ್ನ ತಂಗಿ ಕೊಟ್ಟಿದ್ದ, ಅಶ್ವಿನಿ ಅಂತೇಳಿ.
ಹ್ಯಾಂಡ್ ಮೇಡೆಡ್ ಭಾರಿ ಎಷ್ಟು ಬ್ಯೂಟಿಫುಲ್ ಐತಂತಂದ್ರ ಇದ್ರೊಳಗ ಏನು ನಾವು ಎಲ್ಲೆಲ್ಲಿ ಸಿಕ್ಕೇವಿ ಮತ್ತ ಫೋಟೋ ತಕೊಂಡಿರ್ತೇವಲ್ಲ ಅವನ್ನೆಲ್ಲ ಫೋಟೋ ತೆಗಿಸ್ಕೊಂಡ ಇದ್ರೊಳಗ ಅಕಿ ವರ್ಡ್ಸ್ ಎಲ್ಲಾ ಬರೆದು ಕೊಟ್ಟಿದ್ದಿದ. ಹ್ಮ್ ಹ್ಮ್. ಇದು ಅಂತ ಬಂಗಾರ ಥ್ಯಾಂಕ್ಸ್. ಹಾ ಈ ಕ್ಯಾಲೆಂಡರ್ ಇದು ನಮ್ಮ ತಮ್ಮಂದ. ನಾನು ಫಸ್ಟ್ ಪಿ ಯು ಒಳಗೆ ಇಲ್ಲ, ಸಾರಿ ಸೆಕೆಂಡ್ ಪಿ ಯು ಸಿ ಒಳಗಿದ್ದಾಗ ಯೂಸ್ ಮಾಡಿದ್ದೆ. ಭಾಳ ಕೆಲ್ಸಕ್ಕೆ ಬಂದಿತ್ತು. ಯಾಕಂದ್ರೆ ಇದ್ರೊಳಗೆ ಪ್ರತಿಯೊಂದನು ಯಾವಾಗ ಸೂಟಿ ಇರ್ತಾವು ಯಾವಾಗಿಲ್ಲ ಅಂತೇಳಿ. ನನಗಿಂತ ಹೆಚ್ಚು ಯೂಸ್ ಯಾರು ಮಾಡ್ಯಾರ ಅಂತಂದ್ರೆ ವಿವೇಕ್ ಮಾಡ್ಯಾನ ಇದನ್ನ, ನಮ್ಮ ರೂಮೇಟ್ ವಿವೇಕ್. ಇವು ನಮ್ಮ ತಂಗಿ ಫೋಟೋಸ್, ಆಕಿ ಹೈಸ್ಕೂಲ್ ಒಳಗಿದ್ದಾಗಿನ್ನು. ಇದು ಭಾಳ ಸ್ಪೆಷಲ್ ನನಗೆ. ಆ ತಂಗಿ ಹೆಸರು ನಂಗೆ ಅಷ್ಟು ನೆನಪಿಲ್ಲ. ಹೈಸ್ಕೂಲ್ ಒಳಗಿದ್ದಾಗ ನಾನು 10th ಇದ್ದಾಗ ಆಕಿ 9th ಇದ್ಲು ತಂಗಿ. ಆಕಿದ ನನಗೆ ನನ್ನ ಬರ್ಡೇ ದಿವ್ಸ ಗಿಫ್ಟ್ ಮಾಡಿದ್ಲು. ಅಂದ್ರೆ ನಾವು ನಿನ್ನ ಬಿಟ್ಟು ಹೋಗ್ತೇವೆ ಅಂತೇಳಿ. ಇದ್ರ ಜೋಡಿ ಒಂದು APJ ಅಬ್ದುಲ್ ಕಲಾಮದ ಬುಕ್ ಕೊಟ್ಟಾಳ ನಂಗೆ. ಯಾಕಂದ್ರೆ ಅವಾಗೆಲ್ಲ ನನ್ನ ಫ್ರೆಂಡ್ಸಿಗೆ ಗೊತ್ತಿರ್ತೈತಿ, ಅವಾಗ ಭಾಳ ಇನ್ನು ಮಾಡೆಲ್ಸ್ ಅಂತೂ ಮಾಡ್ತಿದ್ನಿ ನಾ ಸೈನ್ಸದ್ದು. ಹಂಗಾಗಿ ಇದು ವಾಚ್ ನನ್ನ ಫೇವ್ರೇಟ್ ಥಿಂಗ್. ಇದು ಒಂದು ವಾಚ್ ಗಿಫ್ಟ್ ಮಾಡಿದ್ಲು. ಮತ್ತು ಇದ್ರೊಳಗೆ ಸಮ್ ವರ್ಡ್ಸ್ ಬರ್ದಿದ್ದಾಳಕ್ಕೆ. ಅಂದ್ರೆ ಡಿಯರ್ ರಾಘು ಬ್ರದರ್, ಈ ವರ್ಡ್ಸ್ ಎಲ್ಲ ಮಸ್ತ್ ಅದಾವು. ಅದು ಒಂದು ಸೆಕೆಂಡ್ ಬುಕ್ ತೋರಿಸ್ತೀನಿ. ನಾನು ಅಲ್ಲಿ ಬುಕ್ಸ್ ಕಲೆಕ್ಷನ್ ಐತಿ, ಅಲ್ಲಿ ಇಟ್ಟೀನಿ. ಇದು ಬುಕ್ ಅದ ತಂಗಿ ಗಿಫ್ಟ್ ಮಾಡಿದ್ದು. ನನಗೆ ಭಾಳ ಇಷ್ಟ ಆಗೈತಿ. ಆಲ್ಮೋಸ್ಟ್ ಇದನ್ನು ಓದಿದ್ದೀನಿ, ನಂಗೆ ಎಷ್ಟು ಸಾಧ್ಯ ಆಯ್ತು ಅಷ್ಟು. ಥ್ಯಾಂಕ್ಸ್ ಫಾರ್ ಗಿವಿಂಗ್ ದಿಸ್. ಆ ತಂಗಿ ಹೆಸರು ನಂಗೆ ಕರೆಕ್ಟಾಗಿ ನೆನಪಾಗತ್ತಿಲ್ಲ. ಆಕಿ ನನ್ನ ಕ್ಲಾಸ್ಮೇಟ್ ಫ್ರೆಂಡ್ ಜೋಡಿ ಸ್ಫೂರ್ತಿ ಅವ್ರ ಮನೆ ಬಾಜು ಇದ್ಲಕ್ಕಿ. ಥ್ಯಾಂಕ್ಸ್. ಇದ್ರೊಳಗೆ 1 ಮಿನಿಟ್. ಹಾಂ, ನಾಜರೀನ್ ಅಂತ ಹೇಳಕ್ಕೆ ಹೆಸರು. ಥ್ಯಾಂಕ್ಸ್ ಅಪ್ಪು. ಇದ್ರೊಳಗೆ ಮಸ್ತ್ ವರ್ಡ್ಸ್ ಅದಾವ್ರಿ. ಈ ಮನಸ್ಸಿನ ಮಾತುಗಳು ಅವ್ರ ಅಣ್ಣನ ಸಂಬಂಧ ಬರ್ದಿದ್ದ. ನಾಜರೀನ್ ತಂಗಿ ಅಂತೇಳಿ. ಥ್ಯಾಂಕ್ಸ್. ಹಾಂ, ಇದು ಏನು ನಾ 10th ಒಳಗಿದ್ದಾಗ ನನಗೆ ಮತ್ತು ಸಿಂಧುಗ ಏನು ಬೆಸ್ಟ್ ಸ್ಟೂಡೆಂಟ್ ಆಫ್ ದಿ ಇಯರ್ ಅಂಥೇಳಿ ಪ್ರೈಸ್ ಕೊಡತ್ತಿದ್ರು. ನಾ 10th ಬೀಳ್ಕೊಡು ಸಮಾರಂಭದೊಳಗೆ. ಅವಾಗ ಇದನ್ನ ಏನು ಲಮಾಣಿ ಸರ್ ಹಾಕಿದ್ರು ನಮಗೆ, ನನಗೆ ಸಿಂಧುಗ. ಹಾಂ, ಅವಾಗಿದ್ದ ಕೊಟ್ಟಿದ್ರು. ಇದು ಅವಾಗ ಕೊಟ್ಟಿದ್ದ ಪ್ರೈಸ್ ಇದು. ಇದು ನಾನು ಮುಂಜಾನೆ ದೌಡ್ ಹೇಳ್ಬೇಕಂತೇಳಿ ಏನು ಫಸ್ಟ್ PU ನಾ ಕಾಲೇಜಿಗೆ ಜಾಯ್ನ್ ಆಗುವಾಗ ತೊಗೊಂಡು ಹೋಗಿದ್ದೆ. ಮತ್ತು ಇದನ್ನ ನಮ್ಮ ತಂಗಿ ಟೂರಿಗೆ ಹೋಗಿದ್ಲ ಅವಾಗ ತಂದಿದ್ದಿದ್ದು ಬ್ರಾಚ್ಲೆಟ್.
ಹ್ಮ್. ಇದು ಇದು ಏನೈತ್ಲ ಇದು ಬೆಸ್ಟ್ ಬಾಯ್ ಕೊಟ್ಟಾಗಿದ್ದ ಇದನ್ನ ಹಾಕಿದ್ರ ನಂಗೆ. ಇದು ನಂದು ಇದನ್ನ ಆಮೇಲೆ ತೋರಿಸ್ತೀನಿ. ಇದೆಲ್ಲ ರ್ಯಾಪ್ ಮಾಡಿನ. ನಾನ್ 10th ಒಳಗಿದ್ದಾಗ ನನ್ನ ಫ್ರೆಂಡ್ಸ್ ನೇಮ್ ಎಲ್ಲ ಬರ್ದಿದ್ನಿ ಇದ್ರೊಳಗ. ಅದನ್ನೆಲ್ಲ ರೂಲ್ ಮಾಡಿ ಇಟ್ಟೀನಿ. ಇದನ್ನ ಓಪನ್ ಮಾಡಿ ನಾನು ನಿಮಗ್ ತೋರಿಸ್ತೀನಿ ಲಾಸ್ಟ್ ಒಳಗ. ಇದು ನಾನು PUC ಒಳಗಿದ್ದಾಗ ರಂಗೇಶ್ ನಮ್ಮ ಮಾವ ಕೊಟ್ಟಿದ್ದು. ಅವ ಜಾತ್ರೆಗೆ ಹೋಗಿದ್ದ, ನಂಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ, ಬಟ್ ಕರ್ಕೊಂಡು ಹೋಗ್ಲಿಲ್ಲ. ಆದ್ರೂ ಇದನ್ನ ತಂದು ಕೊಟ್ಟಿದ್ದ. ನನ್ಗಷ್ಟೇ ಅಲ್ಲ, ವಿವೇಕ್ಗ, ವೀರೇಶ್ಗ, ಇವರಿಬ್ಬರಿಗೂ ತಂದು ಕೊಟ್ಟಿದ್ದ. ರಂಗೇಶ್ ಥ್ಯಾಂಕ್ಸ್. ಸಾರಿ ಮಾವ ಥ್ಯಾಂಕ್ಸ್. ಇದ ನಾನು ಫಸ್ಟ್ PUC ಹೋಗುವಾಗ ವಾಚ್ ತಗೊಂಡೋಗಿದ್ದ. ಈ ಬಾಕ್ಸ್ ಬೇರೆ ಮತ್ತು ಇದ್ರೊಳಗೆ ಇರೋ ವಾಚ್ ಬೇರೆ. ಇದನ್ನ ನಾನು ಬಾಕ್ಸ್ ಒಳಗಿಂದ ಸ್ಪೋರ್ಟ್ಸ್ ವಾಚ್ ಇದೆ. ಹೈಸ್ಕೂಲ್ ಒಳಗಿದ್ದಾಗ ನಾ ತಗೊಂಡಿದ್ದು ವಾಚಿನ ಬಾಕ್ಸ್. ಬಟ್ ಇದ್ರೊಳಗ ಇದು ವಾಚ್ ಐತಿ. ನಾನು ಫಸ್ಟ್ PU ಒಳಗೆ ಹಾಕೊಂಡಿದ್ದು ವಾಚ್ ಇದೆ. ಬಟ್ ಈಗ ಇದು ಏನು ಬಂದಾಗೈತಿ. ಬೆಸ್ಟ್ ವಾಚ್. ಮತ್ತೆ ಇನ್ನೊಂದು ನಂಗೆ ಫೇವ್ರೇಟ್ ಥಿಂಗ್ ಏನಪ್ಪಾ ಅಂತಂದ್ರ, ಇದ್ರೊಳಗ ಭಾಳ ಫೀಲ್ ಆಗುವಂತ ಥಿಂಗ್ಸ್ ಅದಾವ. ಏನಂತಂದ್ರ ಎರಡು ಫಸ್ಟ್ PU ಮತ್ತು ಸೆಕೆಂಡ್ PU ಮತ್ತು 10th ಇರ್ಬೋದು. ಇವೆಲ್ಲ ರಾಖಿಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿನಿ ನಾನು. ಹೊಳ್ಳಿ ಅವ್ರ ನೇಮ್ಸ್ನು ಬರೆದಿಟ್ಟೀನಿ. ಒಬ್ಬೊಬ್ರದ ಹೇಳ್ತೀನಿ ನೇಮ್ಸ್. ದೌಡ್ ಎಷ್ಟು ಜಲ್ದಿ ಆಗ್ತದೆ ಅಷ್ಟ, ಇಲ್ಕರ್ ವಿಡಿಯೋ ಲೆಂದಿ ಆಕತಿ. ಇವೆಲ್ಲ ನಾನು ಫಸ್ಟ್ PU ಮತ್ತು ಸೆಕೆಂಡ್ PU ಒಳಗಿದ್ದಾಗ. ಇದು ಫಸ್ಟ್ PUC ಒಳಗಿದ್ದಾಗ ಕಡಿಮೆ ಕಲೆಕ್ಟ್ ಮಾಡಿದ್ನಿ ಕಾಣಿಸ್ತೈತಿ. ಭಾಳ ಜನ ಕಟ್ಟಿದ್ರ. ಇವು ಎಲ್ಲ ಇಲ್ಲ ಅಥವಾ ಇದು ಫಸ್ಟ್ PU ಒಳಗಿದ್ದಾಗ ಯಾರಂದ್ರ ಇದನ್ನ ಆಕಿ ತಂಗಿ ಹೈಸ್ಕೂಲ್ CBSE ಒಳಗಿದ್ರ. ನಾನು ಫಸ್ಟ್ PU ಇದ್ದಾಗ ನಂದು ಸ್ಪೀಚ್ ನೋಡಿ ಪರಿಚಯ ಆಗಿದ್ರಿ ತಂಗಿ, ಸಾಹಿತ್ಯ ಅಂತ ಹೇಳಿ. ಆಲ್ಮೋಸ್ಟ್ ಅವಾಗ ಅವ್ರ ಏನು 8th 9th ಐತ್ಲ. ಸಾಹಿತ್ಯ ಅಂತ ಹೇಳಿ. ಇದು ಸಾಹಿತ್ಯ. ಇದ ಪೂಜಾ ತಂಗಿದ. ಸಾರಿ ಫಾರ್ ದಿಸ್. ಇದ ತಂಗಿ ಫಸ್ಟ್ PU ಒಳಗೆ ಕಟ್ಟಿದ್ಲ. ಆಕಿ ಹೆಸರು ನಂಗೆ ಗೊತ್ತಿದ್ರಿಕಿಲ್ಲ ಅವಾಗ. ಬಟ್ ಅವ್ರ ಒಂದ್ ಸ್ವಲ್ಪ ಗುಂಡು ಕೈದ್ರ ಆ ತಂಗಿ. ಅದಕ್ಕಂತ ಹೇಳಿ ಏನ್ ಬರ್ದಿದ್ನಿ ಅಂತಂದ್ರ ಗುಂಡಮ್ಮ ಅಂತ ಹೇಳಿ ಬರ್ದಿದ್ನಿ. ತಂಗಿ ಸಾರಿ, ಬಟ್ ಇದನ್ನ ಮನ್ಸಾರಿನ ಭಾಳ ವಿತ್ ಲವ್ ಬರ್ದಿದ್ನಿ ಇದನ್ನ. ಮತ್ತಿದ ನಾನು ಫಸ್ಟ್ PUC ಒಳಗಿದ್ದಾಗ ನಮ್ ಸೆಕೆಂಡ್ PUC ಸೀನಿಯರ್ ಅಕ್ಕ ರಕ್ಷಿತಾ ಅಕ್ಕ ಅಂತ ಹೇಳಿ ಇದನ್ನ ನಂಗೆ ಕಟ್ಟಿದ್ರ. ಇದು ನಾನು ಫಸ್ಟ್ PUC ಒಳಗಿದ್ದಾಗ ಚೈತಾಲಿ ತಂಗಿ ಕಟ್ಟಿದ್ಲು ಇದನ್ನ. ಇನ್ನ ಸೆಕೆಂಡ್ PUC ಬರೋರಾಗ ಅಂತಂದ್ರ ಬಹಳ ಜನ ತಂಗಿಗಳಿದ್ರು. ಇಲ್ಲಿದಾವ. ಇದನ್ನ ನಮ್ಮ ಮನೆಯೊಳಗೆ ನಮ್ಮ ತಂಗಿ ಕಟ್ಟಿದ್ದ, ವೈಷ್ಣವಿ ಅಂತ ಹೇಳಿ. ನಮ್ಮ ತಂಗಿ ಕಟ್ಟಿದ್ದಿದ್ದು ಇಲ್ಲಿ ಮನೆ ಒಳಗ. ಇದ್ರದ್ದು ಏನ್ ಟ್ಯಾಗ್ ನೋಡೋದ ಬೇಡ. ಇದು ನಮ್ಮ ತಂಗಿ ಶ್ವೇತಾ ಕಟ್ಟಿದ್ದು. ನಾನ್ ಸೆಕೆಂಡ್ PUC ಒಳಗಿದ್ದಾಗ. ಇದು ರಕ್ಷಿತಾ ಅಂತ ಹೇಳಿ ಕಟ್ಟಿದ್ರ. ನಮ್ಮ ಶ್ವೇತಾ ತಂಗಿ ಜೋಡಿ ಇಬ್ರು ಫ್ರೆಂಡ್ಸ್ ಇದ್ರ. ಆ ತಂಗಿಗಳು ಕಟ್ಟಿದ್ದೀವಿ ಎರಡು. ಹೊಳ್ಳೆ
ಇದು ನಾನ್ ಸೆಕೆಂಡ್ ಪಿ ಯು ಸಿ ಒಳಗಿದ್ದಾಗ ಚೈತಾಲಿ ತಂಗಿ ಕಟ್ಟಿದ್ಲ. ಒಳ್ಳೆ ಮತ್ತ ನಾ ಸೆಕೆಂಡ್ ಪಿ ಯು ಸಿ ಒಳಗಿದ್ದಾಗ ಸಾಹಿತ್ಯ ತಂಗಿ ಕಟ್ಟಿದ್ದ. ಇದು ಚೈತಾಲಿ. ಇದು ನಮ್ ತಂಗಿ ವೈಷ್ಣವಿ ಕಟ್ಟಿದ್ದ. ಇದು ರಿಪೀಟ್, ಇದು ಸಾಹಿತ್ಯ ತಂಗಿ ಕಟ್ಟಿದ್ದ. 2 ಕಟ್ಟಿದ್ಲ ಕಾಣಿಸ್ತೈತಿ. ಒಂದ್ಸಲ ಈಗ ತೋರ್ಸಿದ್ದ ಇದು ನಮ್ ತಂಗಿ ಸಾಹಿತ್ಯ ತಂಗಿ ಕಟ್ಟಿದ್ದ. ಒಟ್ಟ 3 ಅಕ್ಕಿ ಕಟ್ಟಿದ. ಇದು ರಾಮದುರ್ದಕ್ಕಿ ನಾನ ಸೆಕೆಂಡ್ ಪಿ ಯು ಸಿ ಇಲ್ಲ ಫಸ್ಟ್ ಪಿ ಯು ಸಿ ವೆಕೇಶನ್ ಒಳಗ ಮನಿಗ್ ಬಂದಾಗ ಕಟ್ಟಿದ್ರ ಆಕಿ. ಇದು ಧಾನು, ನಮ್ಮ ಅಣ್ಣನ ತಂಗಿ ಧಾನು ಅಂತೇಳಿ. ಈಗ ರಕ್ಷಾ ಬಂಧನ್ ಬಂತ ನಿಯರ್, ಇನ್ನು 2 ದಿವಸದಾಗ ರಕ್ಷಾ ಬಂಧನ್ ಐತಿ. ಎಲ್ಲಾ ತಂಗಿಗಳಿಗೂ ನನ್ನ ಕಡೆಯಿಂದ ಹ್ಯಾಪಿ ರಕ್ಷಾ ಬಂಧನ್. ನನ್ನ ಎಲ್ಲಾ ತಂಗಿಗಳಿಗೂ ಮತ್ತೊಂದ್ಸಲ ಹ್ಯಾಪಿ ರಕ್ಷಾ ಬಂಧನ್. ರಕ್ಷಾ ಬಂಧನದ ಹಾರ್ದಿಕ ಶುಭಾಶಯಗಳು. ಇದು ರಿಯಲಿ ಬಾಳ್ ಫೀಲ್ ಮಾಡ್ಕೋಂತ ಥಿಂಗ್ಸ್. ನಾ ಇಲ್ಲಂತಂದ್ರು ಇವನ ಒಂದ್ 5-6 ಸಲರ ತೆಗದ ಓದಿ ಅದೊಂದು ಏನೋ ಖುಷಿ ಐತ್ಲ ಭಾರಿ. ಒಂದ್ ಸ್ವಲ್ಪ ವಿಡಿಯೋ ಲೆಂದಿ ಆಗ್ಬೋದ, ಬಟ್ ಕಂಪ್ಲೀಟ್ ಆಗಿ ನೋಡ್ರಿ. ಎದಕ್ಕೆ ರೀಸನ್ ಏನಂತಂದ್ರ ಇದ್ರೊಳಗ ನಿಮ್ ಹೆಸರು ಬರ್ಬೋದು ಅವಾಗ, ಇಲ್ಲ ನಿಮ್ಮ ಮೆಮೊರೀಸ್ ನೆನಪಾಗ್ಬೋದು ಅವಾಗ. ಅದು ಒಂದು ಖುಷಿ ಬರುತ್ತಲ್ಲ, ಅದು ವೆರಿ ಗ್ರೇಟ್. ಇವನ್ ಸ್ವಲ್ಪ ಬುಕ್ಸ್ ಅದಾವು. ಈ ಬುಕ್ಸ್ ಇಂದ ಹೇಳ್ಬೇಕಂತಂದ್ರ ಇದು ನಾನು 10th ಒಳಗ ಸ್ಲ್ಯಾಮ್ ಕೊಟ್ಟಿದ್ದೆ. ಇದನ್ನ ಅವಾಗ ಇದನ್ನ ಮಾಡಿದ್ದೆ. ಹೋಯ್ ಏನ ಈ ಕಡೆ ಬಾಯಲ್ಲಿ. ಇದು ಸ್ಲ್ಯಾಮ್. ಇದ್ರೊಳಗ ಅಂತ ನಮ್ ಫ್ರೆಂಡ್ ಒಂದ್ ನೋಟ್ ಬರ್ದಿದ್ಲ. ಎಷ್ಟು ಭಾರಿ ಐತಂತಂದ್ರ ಈ ವಿಡಿಯೋಕ್ ಏನೈತ್ಲ ಇದು ಮಸ್ತ್ ಅನಸ್ತತಿ. ಈ ವಿಡಿಯೋ ಮಾಡ್ಬೇಕಾದಾಗ ಏನು ಫಸ್ಟ್ ಥಾಟ್ ಬಂದಿದ್ದ ಇದು ಸೃಷ್ಟಿ ಅಂತ ಹೇಳಿ. ನಾ ಹೈಸ್ಕೂಲ್ ಒಳಗಿದ್ದಾಗ ಒಂದು ಸ್ಕ್ವಾಡ್ ಇತ್ತ, ಸಿಂಧು, ಸೃಷ್ಟಿ, ಶರಣ್ಯ, ಪೂಜಾ ಅಂತ ಹೇಳಿ. ಅವ್ರೊಳಗ ಒಬ್ಬಾಕಿ ಬೆಸ್ಟ್ ಫ್ರೆಂಡ್ಸ್. ಇದ್ರೊಳಗ ಈಕಿ ಒಬ್ಬಾಕಿ ಫ್ರೆಂಡ್ ಸೃಷ್ಟಿ ಅಂತ ಹೇಳಿ. ಈಗ ಒಂದು ಸಪ್ರೇಟ್ ಆಗಿ ಒಂದು ಇದನ್ನ ಬರ್ದಿದ್ಲ. ಅದನ್ನ ನಿಮಗ ಓದಿ ಹೇಳ್ತೀನಿ. ಏನಂದ್ರ, I may not be the most important person in your life. I just hope that when you hear my name, you smile and say that's my friend. ಇದೆಷ್ಟ, ಅದು ಸೆಕೆಂಡ್ ಲೈನ್ ಎಷ್ಟು ಖುಷಿ ಕೊಡುತ್ತಂದ್ರ, you hear my name, you smile and say that's my friend. ಈಗ ನೀವೇನ್ ಕೇಳಾತಿರಲ್ಲ, ಈಗ ಏನ್ ವಿಡಿಯೋ ನೋಡಾತಿರಲ್ಲ, ಅವಾಗ ಈಗ ಏನಾರ ನಿಮ್ ಮೆಮೊರೀಸ್ ಬಂದಾಗ ನೀವ್ ಅನ್ಕೋತೀರಿ, ಒಂದು ಸ್ಮೈಲ್ ಬರ್ತತ್ಲ, you smile and you say that's my friend. ಗ್ರೇಟ್ ಥಿಂಗ್. ಭಾರಿ ಖುಷಿ ಅನ್ಸಿದ್ದದ್ ನೋಟ್ ನಂಗ. ಸೃಷ್ಟಿ ಥ್ಯಾಂಕ್ಸ್. ಇದು ನಾನು ಸೆಕೆಂಡ್ ಪಿ ಯು ಸಿ ಒಳಗ ಇದ್ದಾಗಿಂದ ಬರ್ಸ್ಕೊಂಡಿದ್ದ ಸ್ಲ್ಯಾಮ್. ಎಲ್ಲ ಬೆಸ್ಟ್ ಮೆಮೊರೀಸ್. ಇದು ನಾನ ಸೆಕೆಂಡ್ ಪಿ ಯು ಸಿನ ಇಲ್ಲ ಫಸ್ಟ್ ಪಿ ಯು ಸಿ ಮಿಡ್ ಇದ್ದಾಗ ಇದು ಬೈ ಮಾಡಿದ ಬುಕ್, ಅಲ್ಲೇ ಮುದೋಳಗಿದ್ದಾಗ. ಇದನ್ನ ಎದಕ್ ತಗೊಂಡಿದ್ನಿ ಅಂತಂದ್ರ, ನಂದು ಜೀವನ ಚರಿತ್ರೆ
ಬರ್ಕೋಬೇಕಂತ ಹೇಳಿ. ಬಟ್ ಇನ್ನೂ ತನಕ ನಾನು ಸ್ಟಾರ್ಟ್ ಮಾಡಿಲ್ಲ. ಹೋಪ್ಲಿ ಸ್ಟಾರ್ಟ್ ಮಾಡ್ಬೇಕಂತ ಮಾಡೀನಿ. ಇದು ನಾನು ಸೈಂಟಿಸ್ಟ್ ಬುಕ್ ಇದೆ ನಮ್ಮ ಪಪ್ಪಾರದ ನಾ ಇಟ್ಕೊಂಡಿದ್ದಿದ. ಯಾಕಂದ್ರೆ ಇದ್ರೊಳಗ ಬಹಳ ಥಿಂಗ್ಸ್ ಅದಾವು. ಎಲ್ಲಾ ಸೈಂಟಿಸ್ಟ್ಗಳು ಆಲ್ಮೋಸ್ಟ್ ಎಷ್ಟು ಸೈಂಟಿಸ್ಟ್ಗಳು ಇದಾರ ಅಂತಂದ್ರ 41 ಸೈಂಟಿಸ್ಟ್ಗಳು ಅದಾರ. ಅವ್ರದ್ದೆಲ್ಲಾ ನಾನು ಏನ ಓದಿದ್ದೆ. 41 ಸೈಂಟಿಸ್ಟ್ ಓದೀನಿ. ಭಾರಿ ಭಾರಿ ಅದಾವ. ಇವ್ರ ಅಕ್ಕ ಏನು ಬ್ಯಾಂಕ್ ಒಳಗ್ ಫಸ್ಟ್ ಟೈಮ್ ಯಾರೋ ಒಂದ್ ಸ್ಟೋರ್ ಒಳಗ ತಗೊಂಬಂದಿರ ಕಾಣಿಸ್ತೈತಿ. ಎಲ್ಲೂ ಮಡಚಿದ್ರಕಿಲ್ಲ. ಅದಕ್ಕೆ ಇವ್ ಹೊಸ ನೋಟ್ ಅದಾವ ಅಂತ ಹೇಳಿ ಇಟ್ಕೊಂಡಿನಿ. ಇದು ಭಗವದ್ಗೀತೆ. ಇದು ಭಗವದ್ಗೀತೆ ಬುಕ್. ಇದ ಅಜಯ್ ಹಳೂರದ್ದಿದ. ಅವ ನನಗ್ ಓದಾಕ್ ಅಂತ ಹೇಳಿ ಇಸ್ಕೊಂಡಿದ್ನಿ. ಬಟ್ ಇದ ನನ್ ಕಡೆನ ಉಳ್ದೈತಿ. ಇದನ್ನ ಅವಂಗ ಎಲ್ ಕೊಟ್ಟಿದ್ರಂದ್ರ 10th ಒಳಗ ಬೆಸ್ಟ್ ಬಾಯ್ ಪ್ರೈಸ್ ಕೊಡ್ತಾರಲ್ಲ ಅವಾಗ ಈ ಬುಕ್ ಕೊಟ್ಟಿದ್ರ. ಇದ ನನ್ ಕಡೆ ಉಳ್ದೈತಿ. ಇದ್ ಅವನ್ ಮೆಮೊರಿ ಆಗಿರೋದ್ರಿಂದ ಅಜಯ್ ನಾ ಇದನ್ನ ರಿಟರ್ನ್ ಮಾಡ್ತೀನಿ ಯಾವಾಗ ಸಿಗುತ್ತೆ ಅವಾಗ. ಇದ ನಾನ 10th ಲಿಂದ ಕಲೆಕ್ಟ್ ಮಾಡ್ಕೊಂಡ್ ಬಂದಿದ್ದ ಅಮೌಂಟ್. ಇದ್ರದ್ದು ಒಂದು ವಿಡಿಯೋ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇದನ್ನ ಯಾವಾಗ ಕಟ್ ಮಾಡಿ ಒಡದ್ ತೆಗಿತೀನಲ್ಲ ಅವಾಗ. ಇದ್ರದ್ದು ಹೆವಿ ವೇಟ್ ಐತೆ. ಯಾಕಂದ್ರೆ ಇದ್ರೊಳಗೆ ಎಲ್ಲಾ ಕಾಯಿನ್ಸ್ ಇದಾವ. ಇದ್ರದ್ದು ರಿಯಲ್ ಇದು ವೇಟ್ ಐತೆ ಅನ್ನಕ ಏನು ಸ್ಟ್ರೇಂಜ್ ಪರ್ಸನ್ಸ್ ಏನಿರ್ತಾರಲ್ಲ ಇದ್ರದಕ್ಕ ಸ್ಟ್ರೇಂಜ್ ಯಾರು ಇರ್ತಾರಲ್ಲ ಗೊತ್ತಿರ್ಲಾರ್ದ ಅವ್ರ ಕಡೆ ನಿಮ್ಗ ಟೆಸ್ಟ್ ಮಾಡಿಸ್ತೀನಿ. ಇದು ವಿಡಿಯೋ ಮುಗಿದ್ಮ್ಯಾಗ ಇದ್ದ ನಮ್ ತಮ್ಮಗಳು ಏನು ಫ್ರೆಂಡ್ಸ್ ಬಂದಾರ. ಅವ್ರ ಕಡೆ ಇದ್ರದ್ದು ವೇಟ್ ಚೆಕ್ ಮಾಡಿಸ್ತೀನಿ. ರಿಯಾಲಿಟಿ ಗೊತ್ತಾಗ್ತದೆ. ಇದ್ರೊಳಗ ಏನೇನೋ ಪೀಸ್ ಅದಾವ. ಇವೆಲ್ಲ ನನ್ನ ಥಿಂಗ್ಸ್. ಅವಾಗ ಏನೇನ್ ನನ್ನ ಮೈಂಡ್ ಒಳಗೆ ಬರ್ತಿತ್ತು ಅವನ್ನೆಲ್ಲ ಬರ್ದ್ ಇಟ್ಕೋತಿದ್ನಿ. ಇವು ಸುಭಾಷಿತ ಅಂತ ಹೇಳಿ ಇವನ್ನ ಕಟ್ ಮಾಡ್ಕೊಳಕ್ ರೀಸನ್ ಏನಂತಂದ್ರೆ ಇದೊಂದ್ ಪೀಸ್ ಉಳ್ದಂಗ್ ಕಾಣಿಸ್ತೈತಿ. ಇದನ್ನ ವಿವೇಕ್ ನನ್ ರೂಮೇಟ್ ಏನ್ ಮಾಡ್ತಿದ್ದ ಅಂದ್ರೆ ಎಲ್ಲಾ ಪೇಪರ್ಸ್ ಒಳಗು ನಾ ಏನ್ ಮಾಡ್ತಿದ್ನಿ ಇಸ್ರೋದು ಮತ್ತ ಏನಾರು ಸೈಂಟಿಫಿಕ್ ಥಿಂಗ್ಸ್ ಏನಾರ ಪೇಪರ್ ಒಳಗ್ ಬಂದ್ರ ಅವನ್ನೆಲ್ಲ ಕಟ್ ಮಾಡಿ ಇಟ್ಕೋತಿದ್ನಿ. ಅವೇನ್ ಮಾಡ್ತಿದ್ದ ಅಂತಂದ್ರೆ ಇವು ಏನು ಸುಭಾಷಿತಗಳು ಬರ್ತಾವಲ್ಲ ಅವನ್ನೆಲ್ಲ ಕಟ್ ಮಾಡಿ ಇಟ್ಕೋತಿದ್ದ. ಹಿಂಗ್ ನೀವು ಎಲ್ಲ ಭಾಳ ಥಿಂಗ್ಸ್ ಮಾಡಿರ್ತೀರಿ ಹಾಸ್ಟೆಲ್ ಒಳಗಿದ್ದಾಗ. ಯಾಕಂದ್ರೆ ಅಲ್ಲಿ ಯಾವ್ದು ಫೋನ್ ಇರಂಗಿಲ್ಲ, ಅವ ಇವ ಏನ್ ಇರಂಗಿಲ್ಲ. ನಾನು ಫಸ್ಟ್ ಟೈಮ್ ನೀಟ್ ಬರ್ದಾಗ ಸೆಕೆಂಡ್ PUC ಮುಗಿದ್ಮ್ಯಾಗ ಅದ್ರದ್ದು ಪಾಸ್ವರ್ಡ್ ಇದು. ಆಮ್ಯಾಗಿದ್ದ ನನ್ನ ಫ್ರೆಂಡ್ಸದ ನಂಬರ್ಗಳು ಇಟ್ಕೊಂಡೀನಿ. ಯಾವಾಗಿದ್ದಂತಂದ್ರ ನಾನು ಸೆಕೆಂಡ್ PUC ಇದ್ದಾಗಿಂದ. ಮತ್ತು ಅವಾಗ ಏನೇನು ಎಕ್ಸ್ಪೆನ್ಸ್ ಬರ್ತಿತ್ತಲ್ಲ ಇನ್ನು ನಾವು ಎದಕ್ಕೆ ಖರ್ಚು ಮಾಡ್ತಿದ್ನಿ ಅವನ್ನೆಲ್ಲ ಇಲ್ಲಿ ಬರ್ದೀನಿ. ಜಸ್ಟ್ ಮೆಮೊರಿ ಇರ್ಲಿ ಅಂತ. ಭಾಳ ಇಲ್ಲ, 10 ರೂಪಾಯಿ 20 ರೂಪಾಯಿ. ಇನ್ನೊಂದು ಆಮ್ಯಾಗ ಏನು ಹೈಸ್ಕೂಲ್ ಒಳಗ ನಂದು ಎಕ್ಸಾಮ್ ಒಳಗ ನಂದು ಇಡೀ CD Helyaಳ ಹೈಸ್ಕೂಲಕ್ಕ SSLC ಎಕ್ಸಾಮ್ ಒಳಗ 10th ಬೋರ್ಡ್ ಎಕ್ಸಾಮ್ ಒಳಗ ಸೆಕೆಂಡ್ ಬಂದಿದ್ನಿ. ಅವಾಗ ಕೊಟ್ಟಿದ್ದ ಪ್ರೈಸ್ ಇದು. ಇದ್ರ ಜೋಡಿನ ಏನು ನಮ್ಮ ಇದಕ್ಕ CD Helyaಳ ಸ್ಕೂಲಿಗೆ ಫಸ್ಟ್ ಸಿಂಧು ಬಂದಿದ್ಲ. ಮತ್ತು ನನ್ನ ಜೋಡಿ ಇನ್ನೊಬ್ಬವ ಹೆಸರು ಏನು ಫಸ್ಟ್ ಪ್ಲೇಸ್ ಒಳಗ ಸಿಂಧು ಬಂದಿದ್ರ. ಸೆಕೆಂಡ್ ಪ್ಲೇಸ್ ಒಳಗ ನಾನು ಮತ್ತು ಇನ್ನೊಬ್ಬ ನಮ್ಮ ಫ್ರೆಂಡ್ ಬಂದಿದ್ದ. ಇವೆಲ್ಲ ಏನಪ್ಪಾ ಅಂತಂದ್ರ ಇದ ಸಾಯಿ ನಿಕೇತನದ ರೆಸಿಟಿ. ಸಾಯಿ ನಿಕೇತನ್ ರೆಸಿಟಿ ಅದ. ಒಳ್ಳೆ ಇವೆಲ್ಲ ಅಳ್ವಾಸದ್ದು. ಇವು ನಾ ಅಳ್ವಾಸ್ ಲಾಂಗ್ ಟರ್ಮಿಗೆ ಹೋದಾಗಿನ್ನೂ ಕಂಪ್ಲೀಟ್ ರಿಸಿಪ್ಟ್ಗಳು ಅದಾವ. ಇವೆಲ್ಲ ಅಳ್ವಾಸ್ ರಿಸಿಪ್ಟ್ಗಳು.
ಇದ್ರೊಳಗೂ ಆಲ್ಮೋಸ್ಟ್ ಎಲ್ಲ ಅಂತ ಥಿಂಗ್ಸ್ ಅದಾವು. ಇದು ಇದು ಏನಂತಂದ್ರ ಸಾಯಿ ನಿಕೇತನ್ ಸೆಕೆಂಡ್ PUC ಹಾಸ್ಟೆಲ್ ಒಳಗಿದ್ದಾಗ ಹೊರಗೆ ಯಾರೋ ಒಬ್ರ ಬಡಗಿ ಹಾಕಿದ್ರ. ಅವಾಗ ಕರ್ನಾಟಕ ರಾಜ್ಯೋತ್ಸವ ಇದ್ದಾಗ ಹಾಕಿದ್ರ. ಅವಾಗ ಇದನ್ನೇನು ಕಾಣದತ್ಲ ಈ ಧ್ವಜಾನ ನಾನು ಆ ಬಡಗಿ ಹಾಕಿದ್ರಲ್ಲ ಅದ್ ಎಲ್ಲ ಏನು ಕೀಳು ಸ್ಟೇಜ್ನ ಏನೋ ಇತ್ತು. ಅವಾಗ ಇದನ್ನ ತಕ್ಕೊಂಡ ನನ್ನ ಕಡೆ ಇಟ್ಕೊಂಡಿದ್ನಿ. ಇದು ಮೆಮೊರೇಬಲ್ ಥಿಂಗ್. ಮತ್ತಿದು ಸಾಯಿ ನಿಕೇತನ್ CBSE ಹಾಸ್ಟೆಲ್ ಒಳಗೆ ನಮ್ಮ ಸ್ಟಡಿ ಅವರ್ ಕುಂದರ್ಸಿದ್ರ. ಅವಾಗ ಅಲ್ಲಿ ಸ್ಕೂಲ್ ಒಳಗ ಒಂದ್ ಸ್ವಲ್ಪ ಅದೇನೋ ಚಟ ಇರ್ತೈತ್ಲ, ಎಲ್ಲಾರ್ಗು ಬೆಂಚ್ ಒಳಗ ನೋಡುದು ಅಲ್ಲೇ ಇಲ್ಲಿ ಏನ್ರ ಇದಾವನ ಅಂತ ಹೇಳಿ. ಅವಾಗ ಇದೇನೋ ಅಲ್ಲಿ CBSE ಹುಡುಗರಿಗೆ ಯಾರ್ದಾರ ಬರ್ಡೇ ಇದ್ರೆ ಇದನ್ನ ಅವ್ರಿಗೆ ಕಾರ್ಡ್ ಕೊಡ್ತಿದ್ರ ಕಾಣಿಸ್ತೈತಿ. ಅವು ಕಾರ್ಡ್ಸ್ ಇವು. ಹೊಳ್ಳಿ ನಮ್ಗೆ ಔಟಿಂಗ್ ಕಳಿಸಿದ್ರು. ಔಟಿಂಗ್ ಕಳಿಸ್ಬೇಕಾದ್ರ ಇವೇನೋ ಪಾಸ್ ತೆಗಿಸ್ಕೋಬೇಕಿತ್ತು ನಮ್ಗೆ. ಇದು ಔಟಿಂಗ್ ಪಾಸ್. ಇಂಥವು ಭಾಳ ಇದಾವ ನನ್ನ ಕಡೆ. ನಾನು ಎಷ್ಟು ಔಟಿಂಗ್ ಹೋಗಿನ್ಲ ಆಲ್ಮೋಸ್ಟ್ ಅಷ್ಟು ಎಲ್ಲ ಆಲ್ಮೋಸ್ಟ್ ಎಲ್ಲ ಔಟಿಂಗದ್ದು ಇವು ಪಾಸ್ಗಳಿವು. ಡೇಟ್ 2024 ಒಳಗಿಂದಿದ. ಇದು 2023 ಒಳಗಿಂದ. ಹೊಳ್ಳಿ 2022 ಒಳಗೆ. ಅವಾಗ ನಾನು ಫಸ್ಟ್ PUC ಇದ್ನಿ. ಫಸ್ಟ್ PUC ಇಂದ ಹಿಡಿದ ಎಲ್ಲಿ ತಕ ಅಂದ್ರೆ 2024 ಸೆಕೆಂಡ್ PUC ಒಳಗೆ ಔಟಿಂಗ್ ಏನೇನು ಪಾಸ್ ಇದಾವಲ್ಲ ಅವೆಲ್ಲ ಅದಾವು. ಮತ್ತು ಅದ ಸಾಯಿ ನಿಕೇತನದೊಳಗಿದ್ದಾಗ ಸೂಪರ್ ಮಾರ್ಕೆಟಿಗೆ ಅತ್ತು ಹೋದ್ರೆ ಏನು ಬಿಲ್ ತೆಗೆಸ್ಕೊತಿದ್ದಿಲ್ಲ ಅದ್ರ ಬಿಲ್ ಸತ್ಯಾಗ ಅದಾವು. ಇದ ನಮ್ಮ ಬಯೋ ಲ್ಯಾಬ್ ಒಳಗ ಸೆಕೆಂಡ್ PUC ಒಳಗಿದ್ದಾಗ pH ಚೆಕ್ ಮಾಡು ಇವೇನು ಕಾರ್ಡ್ಸ್ ಇದಾವಲ್ಲ ಅವಾಗ ಬಯೋ ಲ್ಯಾಬ್ಲಿಂದ ತಕೊಂಡಿದ್ದಿದ್ದು. ಮ್ಯಾಮ್, ಬಯೋ ಮ್ಯಾಮ್, ಸಾರಿ ಮ್ಯಾಮ್. ಇದು ಸ್ಲ್ಯಾಮ್. ಏನಂತಂದ್ರ ನಾನು ಸೆಕೆಂಡ್ PUC ಬರುವಾಗ ಬರ್ಸ್ಕೊಂಡಿದ್ದ. ಇದ್ರಾಗೂ ಎಲ್ಲ ಭಾರಿ ಅದಾವ. ಇದ ನಾನು ಏನು ಚೈತಾಲಿ ತಂಗಿ ಕೊಟ್ಟಿದ್ನಿ ಫಸ್ಟ್. ಅವಾಗ ಕೊಟ್ಟಾಗ ಇಲ್ಲೊಂದು ನೋಟ್ ಬರ್ದಾಳೆ. ಏನಂತಂದ್ರ ಪರ್ಸನ್ಸ್ ಮೇ ಲಿವ್ ಬಟ್ ಮೆಮೊರೀಸ್ ನಾಟ್. ಪರ್ಸನ್ಸ್ ಮೇ ಲಿವ್ ಬಟ್ ಮೆಮೊರೀಸ್ ನಾಟ್. ಎಷ್ಟು ಕರೆಯಲ್ಲ ಈ ವಿಡಿಯೋಗೆ ಭಾಳ ಸೂಟ್ ಆಗುವಂಥದ್ದು. ಇದ್ರೊಳಗೆ ಸಾರಿ ಪ್ರಮೋದ್ ಧೂಪದ್ ಅಂತ ಹೇಳಿ ಅವ ನನ್ನ ಜೂನಿಯರ್. ನಾ ಸೆಕೆಂಡ್ PUC ಒಳಗಿದ್ದಾಗ ಅವ ನನಗೆ ಸ್ಲ್ಯಾಮ್ ಬರೆಯುವಾಗ ಇದನ್ನ ಕೊಟ್ಟಿದ್ದ. ಇದನ್ನ ತಾನ ಅವ ಆರ್ಟ್ ಮಾಡ್ತಿದ್ದ. ಇದು ಡೈಗ್ರಾಮ್ ಬರೀತಿದ್ದ. ಇದು ಕಂಪ್ಲೀಟ್ ಕಲರ್ಲೆ ಮಾಡಿದ್ದಿದ್ದು ಇವ ಪ್ರಮೋದ್ ಅಂತ ಹೇಳಿ. ಇದನ್ನ ಕೊಟ್ಟಿದ್ದ. ಇದ್ರ ಹಿಂದೂ ಬರ್ದಾನ ಮೆಮೊರಿ ಅಂತ ಹೇಳಿ. ಥ್ಯಾಂಕ್ಸ್ ಪ್ರಮೋದ್. ಇದು ನಾನು ಸೆಕೆಂಡ್ PUC ಒಳಗೆ ಶ್ವೇತಾ ತಂಗಿಗೆ ಪಾರ್ಸಲ್ ಮಾಡಿದ್ನಿ ಇದನ್ನು ಗಿಫ್ಟ್. ಬಟ್ ಆಕೆ ಎಕ್ಸೆಪ್ಟ್ ಮಾಡಿಲ್ಲ. ಇದನ್ನು ಒಳಗೆ ಕಳಿಸಿದಾಳ. ಇದನ್ನು ನಾನು ಬೆಂಗಳೂರಿಗೆ ಹೋದ ಆಕೆಗೆ ಕೊಡ್ಬೇಕಂತೇಳಿ ಇಟ್ಕೊಂಡಿದ್ದಿದ್ದು. ಬಟ್ ಅದನ್ನು ಪಾರ್ಸಲ್ ಮಾಡಿದ್ನಿ ನಾನು. ರಿಸೀವ್ ಮಾಡಿಲ್ಲ. ಹೊಳ್ಳಿ ನಂಗೆ ರಿಟರ್ನ್ ಕಳಿಸಿದಾಳ. ಅದ ತಂಗಿ ನಾನು ಸೆಕೆಂಡ್ PUC ಒಳಗಿದ್ದಾಗ ಬರ್ಡೇ ಗಿಫ್ಟ್ ಮಾಡಿದ್ದ ಕಪ್ ಇದು. ಯು ಆರ್ ದ ಬೆಸ್ಟ್ ಬ್ರದರ್ ಇನ್ ದ ವರ್ಲ್ಡ್. ಯಾ, ಐ ಆಮ್ ಯುವರ್ ಬೆಸ್ಟ್ ಬ್ರದರ್ ಆ್ಯಂಡ್ ಯು ಆರ್ ಮೈ ಬೆಸ್ಟ್ ಸಿಸ್ಟರ್. ಥ್ಯಾಂಕ್ಸ್ ಅಪ್ಪು, ಥ್ಯಾಂಕ್ಸ್.
ಇದೇನಪ್ಪ, ಹಾಂ, ಇದು ಸಾಯಿ ನಿಕೇತನದೊಳಗೆ ಏನು ಮಾಡ್ತಿದ್ರು ಅಂತಂದ್ರೆ ನಮ್ಮ ರಿಸಲ್ಟ್ ಎಲ್ಲ ಮನೆಗೆ ಪೋಸ್ಟ್ ಮಾಡ್ತಿದ್ರು. ಪೋಸ್ಟ್ ಭಾಳ ಕೆಟ್ಟ ಅನಿಸ್ತಿತ್ತು. ಯಾಕಂದ್ರೆ ನಮ್ದು ನಾನು ಸೆಕೆಂಡ್ PUC ಹೋದ್ಕೂಲೆ ನಾನು ಕನ್ನಡ ಮೀಡಿಯಮ್ ಅನ್ಬಾರ್ದು, ಆದರೂ ಹೇಳತ್ತೀನಿ, ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಟಫ್ ಅನ್ನಿಸ್ತು. ಹಾಗಾಗಿ ಇದನ್ನೂ ಸ್ಟಾರ್ಟಿಂಗ್ ಅಷ್ಟೇ ಕಳಿಸಿದಾರೆ ಅವರು, ಆಮೇಲೆ ಹಿಂಗೆ ಕಳ್ಸಕ್ಕೆ ಹೋಗಿಲ್ಲ. ಯಾಕಂದ್ರೆ ಒಂದೇಕ ನಮ್ಮ ಹೆಸರು ಲಾಸ್ಟ್ ಪೇಜ್ಲಿಂದ ಒಂದು 2 ಹಿಂದಿನ ಪೇಜ್ನಾಗ ಬರು, ಮುಂದಿನ ಪೇಜ್ದಾಗೆಲ್ಲ ಅನಾಹುತ ಮಂದಿದ್ದು ಬರು. ಹಂಗಾಗಿ ಒಂದು ಸ್ವಲ್ಪ ಹೆದರಿಕೆ ಬರ್ತಿತ್ತು. ಅದಕ್ಕೆ ಅವ್ರು ನಮ್ಮ ಹೆದರಿಕೆನ ಮನ್ಸಿಗೆ ಹಚ್ಕೊಂಡು ಸರ್ಗಳೆಲ್ಲ ಇವ್ನ ಕಳ್ಸೋದ ಸ್ಟಾಪ್ ಮಾಡಿದ್ರು. ಇದು ನಾನು ಸಾಂಗ್ ಬರೆದಿದ್ದಿದೆ, ಇವೆಲ್ಲ ನಾ ಪದ್ಯಗಳನ್ನ ಬರೆದಿದ್ದ ಬುಕ್ ಇದೆ. ಹಾಂ, ಅದೇ ನಾನು 10th ಇದ್ದಾಗ ಆದರ್ಶ ವಿದ್ಯಾರ್ಥಿ ಅಂತೇಳಿ ಇದಕ್ಕೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇದೇನು ಅಷ್ಟೇನು ದೊಡ್ಡ ಅಚೀವ್ಮೆಂಟ್ಗಳು ಅಲ್ಲಿವ, ಭಾಳ ಮಾಡೋದೈತಿ. ಆದ್ರೂ ಮುಂದೆ ಯಾವಾಗಾದ್ರೂ ಎಲ್ಲ ಜಾಸ್ತಿ ಪ್ರೈಸ್ಗಳು ಬಂದ ಮ್ಯಾಗತ್ತು ಮಾಡ್ಬೇಕು ಅನ್ಕೋತೀನಿ. ಇದು ಒಂದು ವಿಡಿಯೋ, ಅಲ್ಲಿ ತನಕ ಏನು ಬೇಡ. ಇದು ನಾನು ಫಸ್ಟ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ನಾನು 10th ಇದ್ದಾಗ ಅವಾಗ ತೊಗೊಂಡಿದ್ದು ಮೈಕ್. ಇದು ಫಸ್ಟ್ ಮೈಕ್. ಇದ್ರದ್ದು ಸ್ಟೋರಿ ಬೇರೆ ಐತಿ, ಇನ್ನೊಂದು ವಿಡಿಯೋದೊಳಗೆ ಹೇಳ್ತೀನಿ. ಮೈಕಿಂದ ಯಾವಾಗಾರ ವಿಷಯ ಬಂದಾಗ ಈ ಮೈಕಿಂದ ಹೇಳ್ತೀನಿ. ಏನು ನಾವು ಸೆಕೆಂಡ್ PUC ಮುಗಿಸಿ ಬರ್ಬೇಕಾದ್ರೆ ಸಾಯಿ ನಿಕೇತನದ ಇವನ್ನೆಲ್ಲ ಮೊದಲು CD ಕೊಡ್ತಿದ್ರು ಕಾಣಿಸ್ತೈತೆ ಅವ್ರು. ಎದ್ರದಂತಂದ್ರೆ ಸಾಯಿ ಸಂಭ್ರಮ ಅಂಥೇಳಿ ಹೆಂಗೆ ಆ್ಯನ್ಯುವಲ್ ಡೇ ನಡೀತಾವಲ್ಲ ಸ್ಕೂಲ್ ಒಳಗೆ, ಆ ರೀತಿ ಕೊಡ್ತಿದ್ರು ಕಾಣಿಸ್ತೈತಿ. ಅದ್ರದ್ದು CD ಇದು ಹಿಂದೆ ಇಟ್ಟಿದ್ರೆ ನಾವು ಎತ್ತಕೊಂಬಂದೇವು. ನಮ್ಮ ಮನ್ಯಾಗ CD ಹಾಕೋದಿಲ್ಲ, ಆದ್ರೆ ಇರಲಿ ಅಂತ. ಇದು ಕೀ ನಂದು ಸೈಕಲ್ ತೊಗೊಂಡಾಗಿಂದ ಸೈಕಲ್ ಕೀ ಇದು. ನಾ ಇವಾಗ ಸೈಕಲ್ ತೊಗೊಂಡಿದ್ದೆ ಅಂತಂದ್ರೆ 6th ಇದ್ದಾಗ ನಾ ಸೈಕಲ್ ತೊಗೊಂಡಿದ್ನಿ. ಆ 6th ಇದ್ದಾಗ ಏನು ಸೈಕಲ್ ಜೋಡಿ ಕೀ ಬಂದಿತ್ತಲ್ಲ, ಆ ಕೀ ಇದು ನಂದು ಫಸ್ಟ್ ಸೈಕಲ್ ಚಾವಿ. ಇದು ನಾ ಸೆಕೆಂಡ್ PUC ಒಳಗಿದ್ದಾಗ ಎಲ್ಲಪ್ಪ ಅದು ಇದ್ರೆ ಅವರೆಲ್ಲ ಹೋಗಿ ನೈಟ್ ನಂಗೆ ಗೊತ್ತಿದ್ರಕ್ಕಿಲ್ಲ. ನೈಟ್ ಎಷ್ಟು ಅಂತಂದ್ರೆ ಹಾಸ್ಟೆಲಿಂದ ಜಿಗದ, ಸಾಯಿ ನಿಕೇತನ ಹಾಸ್ಟೆಲಿಂದ ಜಿಗದ ಹೋಗಿ ಕೇಕ್ ತೊಗೊಂಬಂದಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್. ಅವತ್ತೆಲ್ಲರೂ ಹೋಗಿ ಕೇಕ್ ತೊಗೊಂಬಂದು ನನ್ನ ಬರ್ಡೇಕ್ಕೆ ಸೆಲೆಬ್ರೇಟ್ ಮಾಡಿದ್ದಕ್ಕೆ ಎಲ್ಲರಿಗೂ, ನಮ್ಮ ರೂಮ್ಮೇಟ್ಸ್ ಅಷ್ಟೇ ಅಲ್ಲ, ಬಾಜು ರೂಮ್ಮೇಟ್ಸ್, ಇಡೀ ಸೆಕೆಂಡ್ PUC ಒಳಗಿದ್ದೆ ಎಲ್ಲ ಹುಡುಗರು ಆಲ್ಮೋಸ್ಟ್ ಅವರೆಲ್ಲ ಹೋಗಿ ಕೇಕ್ ತೊಗೊಂಬಂದಿದ್ರು, ಒಂದು 15 ಜನ. ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್. ಇದು ನಂದು ಟ್ರಾಲಿ ಬ್ಯಾಗ್ ಇತ್ತು, ಅದ್ರದ್ದು ಚಾವಿ ಇದು. ನಾನು ಸೆಕೆಂಡ್ PUC ಒಳಗಿದ್ದಾಗ ಸ್ಪೀಚ್ ಮಾಡಿದ್ನಿ ಇಂಡಿಪೆಂಡೆನ್ಸ್ ಡೇಕ್ಕೆ. ಅವಾಗ ಲಾಸ್ಟ್ ರಫ್ ಆಗಿ ಬರ್ಕೊಂಡಿದ್ದೆ. ಇದ್ರ ಬಗ್ಗೆ ಯಾವ್ದಾರು ಶಾರ್ಟ್ ವಿಡಿಯೋ ಮಾಡಿದಾಗ ಹೇಳ್ತೀನಿ ನಾನು. ಇದು ಫಿಸಿಕ್ಸ್ ಲ್ಯಾಬ್ ಒಳಗಿಂದ ಶೆಲ್ ಇದ್ದು. ಇನ್ನೊಂದು ಥಿಂಗ್ ಹೇಳ್ಬೇಕಂತಂದ್ರೆ ಇದು ವಿಡಿಯೋ ಆಲ್ಮೋಸ್ಟ್ 1 hour ತನಕ ಆಗಿರ್ಬೋದು. ಅದಕ್ಕೆ ನೀವೇನು ಮಾಡಿರಿ, ಒಂದು ಸ್ವಲ್ಪ ಸ್ಪೀಡ್ ಇಟ್ಟು ನೋಡಿರಿ. ಈಗ ಲಾಸ್ಟ್ ಹೇಳತ್ತೀನಿ, ವಿಡಿಯೋ ಒಳಗೆ ನಾ ಹೇಳಿರ್ತೀನಿ ಫಸ್ಟ್ ಇನ್ನೊಂದು ಸಣ್ಣ ಕ್ಲಿಪ್ ಮಾಡಿ ಸ್ಪೀಡ್ ಮಾಡಿರಿ ಅಂತೇಳಿ, ಇಲ್ಲ ಕ್ಯಾಪ್ಷನ್ರ ಕೊಟ್ಟಿರ್ತೀನಿ. ಇದು ಕೀ ಅದು ಬ್ಯಾಗಿಂದ ಅನ್ನಿಸ್ತೈತಿ, ಇಲ್ಲ ಫಸ್ಟ್ ಟೈಮ್ ಎಲ್ಲ ಮಿಡಲ್ ಯಾವುದಕ್ಕಾರ ಇದು ಟ್ರಂಕ್ ಕೊಟ್ಟಿದ್ರು ನಮಗೆ. ಟ್ರಂಕ್ ಇದು ಅದೇನು ಡ್ರಾಯರ್ ಕೊಟ್ಟಿದ್ರು. ನಮ್ದು ಬೆಡ್ ಇರುತ್ತಲ್ಲ, ಬೆಡ್ ತಳಗ ಅದಕ್ಕೆ ಹಾಕಿದ ಕೀ ಇದು. ಇದು ನನ್ನ ಹೈಸ್ಕೂಲ್ ಒಳಗಿನ ಕಂಪಾಸ್ ಬಾಕ್ಸ್ ಇದೆ. ಇದ್ರೊಳಗೂ ಥಿಂಗ್ಸ್ ಅದಾವು. ಇದು ನಾನು ಅಳವಾಸಕ್ಕೆ ಹೋದಾಗ ಸೃಜನ್ ಕಾಳಿ ಅವಂದಿದ ಅವ ಬಿಟ್ಟು ಬಂದ ಸಮ್ ಇಶ್ಯೂಸಿಂದ. ಅವ ಕಡ್ಗ ಅಲ್ಲೇ ಬಿಟ್ಟು ಬಂದಿದ್ದ, ಅದಕ್ಕೆ ನಾ ಇಟ್ಕೊಂಡು. ಸೃಜನ್ ಇದು ನನ್ನ ತಂಗಿ ಅಶ್ವಿನಿ ಕೊಟ್ಟಿದ್ದಿದ್ದು, ಇಲ್ಲೇ ನಮ್ಮ ಊರೊಳಗೆ ಜಾತ್ರೆಗೆ ಬಂದಾಗ ನಂಗೆ ಕೊಡಿಸಿದ್ದಿದ್ದು. ಇದು ನಾನು ಸೆಕೆಂಡ್ PUC ಒಳಗಿದ್ದಾಗ ಇಂಡಿಪೆಂಡೆನ್ಸ್ ಡೇ ದಿವಸ ಸ್ಪೀಚ್ ಮಾಡುವಾಗ ಹಾಕೊಂಡಿದ್ದೆ. ಮತ್ತು ಅಂಥ ಥಿಂಗ್ಸ್ ಏನಿಲ್ಲ. ಇದು ಒಂದು ಏನೋ ನೇಮಿಂದ ಐತಿ,
ಇದ್ರೊಳಗು ಎಲ್ಲ 10th ಇದ್ದಾಗೇನು ನೇಮ್ಸ್ ಬರೋದು ಪ್ಯಾಕ್ ಮಾಡಿಟ್ಟಿದ್ದ. ಇದನ್ನು ಲಾಸ್ಟ್ ಹೇಳ್ತೀನಿ. ಇವೆಲ್ಲ ಏನಿದಾವಲ್ಲ ನಾ ಹೇಳಿದ್ದೆ ನಿಮ್ಗಾಗ, ಏನು ಸೈನ್ಸದ್ದು ಯಾವುದೇ ಇವು ಬಂದ್ರೂ ಅವನ್ನೆಲ್ಲ ಕ್ರಾಪ್ ಮಾಡಿ ಇಟ್ಕೋತೀನಿ ಅಂಥೇಳಿ. ಅವೆಲ್ಲ ಸೈಂಟಿಫಿಕ್ ಇದ್ದಿದ್ದೀವಿ ಇವು. ಒಂದೊಂದು ಪೇಜ್ನ ತೋರಿಸ್ತೀನಿ. ನಾನು ಬ್ಯಾಡ್ಮಿಂಟನ್ ಆಡ್ತಿದ್ನಲ್ಲ, ಇದು ಬ್ಯಾಡ್ಮಿಂಟನ್ ಸಂಬಂಧ ಇಟ್ಕೊಂಡಿದ್ದಿದ್ದೆ. ಭಾಳ ಥಿಂಗ್ಸ್ ಅಂತಂದ್ರೆ ಇವು ಬ್ಯಾಡ್ಮಿಂಟನ್ ಸ್ಪೋರ್ಟ್ಸಿನೂ ಕಡಿಮೆ ಅನ್ನೋಕ್ಕಿಂತ ಏನು ಒಂದೆರಡು ಇದ್ದಾವೆ. ಬಟ್ ಜಾಸ್ತಿ ಅಂತಂದ್ರೆ ಇಸ್ರೋದನ್ನ ಜಾಸ್ತಿ ಇದಾವೆ. ಇಸ್ರೋದ್ದು ಕಂಡ್ರೆ ಬಿಡತ್ತಿದ್ರಿಕಿಲ್ಲ. ಇದು ಇಸ್ರೋದ ಹಂಗೆ ನಿಮಗೆ ರ್ಯಾಂಡಮ್ ಆಗಿ ಯಾವುದು ಗೊತ್ತಿಲ್ಲ, ಹಂಗೆ ಸುಮ್ಮ ರ್ಯಾಂಡಮ್ ಆಗಿ ತೆಗಿತೀನಿ. ಚಂದ್ರನ ಗೆದ್ದ ಭಾರತ. ಇದು ಯಾವಾಗಿನ ಪೇಪರ್ ಅಂದ್ರೆ 2023 ಆಗಸ್ಟ್, ಗುರುವಾರ 24 ಆಗಸ್ಟ್ 2023 ಒಳಗಿಂದಿದೆ. ಬಾಗಲಕೋಟೆ ಡಿಸ್ಟಿಕ್ ಮುಧೋಳದ. ಇವನು ಹೊಳ್ಳಿ ಏನಾರು ನಾವು ಓದಿನಿ ಅಂತಂದ್ರೆ ಭಾರಿ ಖುಷಿ ಆಗ್ತೈತಿ. ಬೆಸ್ಟ್ ಥಿಂಗ್. ಮತ್ತು ಅದ್ರ ಒಳಗೆ ಏನು ಅವರು ಬರೆದಿರ್ತಾರಲ್ಲ, ಅವು ಸೈಂಟಿಫಿಕ್ ಏನಾರ ವಿಷಯ ತಿಳ್ಕೋದು, ವಿಜ್ಞಾನದ, ಸ್ಪೇಸದ್ದು, ಅದ್ರದ್ದು ನಾಲೆಜ್ ಅಂತರೂ ಯಾವ ಬುಕ್ ತಗೊಳ್ಳೋಷ್ಟು ಕೆಪಾಸಿಟಿ ಅನ್ನೋಕ್ಕಿಂತ ಟೈಮ ಮತ್ತು ಸ್ಟಡಿ ಒಳಗೆ ಇದ್ದಿದ್ದಕ್ಕೆ ಏನೂ ಹಾಕಿರಕ್ಕಿಲ್ಲ. ಹಂಗಾಗಿ ಪೇಪರ ಭಾಳ ಯೂಸ್ ಮಾಡಿದ್ನಿ. ಇದು ಎದಕ್ಕೂ ಗೊತ್ತಿಲ್ಲ. ಹಾಂ, ಇದು ಹಾಸ್ಟೆಲ್ ಒಳಗೆ ಒಬ್ಬರ ಹಾಸ್ಟೆಲ್ ವಾರ್ಡನ್ ಬಂದಿದ್ರು. ಏನು ಅವ್ರೊಂದು ಬುಕ್ ಬರೆದಿದ್ರು. ಅದ್ರೊಳಗೆ ಇದನ್ನು ಅಲ್ಲ, ಇದು ನನಗೆ ಅಷ್ಟು ನೆನಪಿಗೆ ಬರತ್ತಿಲ್ಲ. ಇದು ಪ್ರಶಸ್ತಿ ಬಂದೈತಿ. ಇದು ನಂಗೆ 10th ಒಳಗೆ ಏನು ಲಾಸ್ಟ್ ಸನ್ಮಾನ ಮಾಡುವಾಗ, ಸೆಕೆಂಡ್ ಬಂದಾಗ ಸನ್ಮಾನ ಮಾಡುವಾಗ ಕೊಟ್ಟಿದ್ದು ಶಾಲ್. ಇವೆಲ್ಲ ಪಾಂಪ್ಲೆಟ್ಸ್. ಇದ್ರ ಬಗ್ಗೆ ಬೆಸ್ಟ್ ಹೇಳ್ಬೇಕಂತಂದ್ರೆ ನಮ್ಮ ಮುನವಳ್ಳಿ ಸರ್ ನನ್ನ ಪ್ರಕಾರ. ಯಾಕಂದ್ರೆ ಇಸ್ರೋದವ್ರ ಮುಧೋಳಕ್ಕೆ ಬಂದಿದ್ರು. ಅಲ್ಲಿ ಕಾಂಪಿಟೇಷನ್ ಮಾಡಕ್ಕೆ ಸ್ಪೀಚ್ ಇತ್ತು. ಆ ಸ್ಪೀಚ್ ಒಳಗೆ ಏನು ಮಾಡಿದ್ರು ಅಂತಂದ್ರೆ ನನಗೆ ವಿಷಯ ಗೊತ್ತಿದ್ರಕ್ಕಿಲ್ಲ. ಏನು ಸ್ಪೀಚ್ ಒಳಗೆ ಏನಿತ್ತಂದ್ರೆ ಮಂಗಳನಲ್ಲಿ ಕಾಲಿಟ್ಟ ಭಾರತ ಅಂತೇಳಿ ಸ್ಪೀಚ್ ಇತ್ತು. ಇನ್ನೂ ನೆನಪೈತೆ ನಂಗೆ ಅದು ವಿಷಯ ಏನಂತೇಳಿ. ಅವಾಗ ನಂಗೇನು ವಿಷಯ ಗೊತ್ತಿದ್ರಕ್ಕಿಲ್ಲ. ಅವಾಗ ಮುನವಳ್ಳಿ ಸರ್ ಅವರ ಖುದ್ದು ಬಂದು ಅಲ್ಲಿ ಕಂಪ್ಯೂಟ್ರ್ ಏನು ವರ್ಕ್ ಮಾಡ್ತಾರಲ್ಲ ಅವ್ರಿಗೆ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಏನೋ ಮಷಿನ್ ಕೆಟ್ಟಿತ್ತು, ಅದು ನನಗೆ ಇನ್ನೂ ನೆನಪೈತಿ. ಅವಾಗ ಮುನವಳ್ಳಿ ಸರ್ ಅವ್ರ ಕಡೆ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಭಾಳ ಪೇಜ್ ಅದಾವೆ ಇವು ಕನ್ನಡದಾಗ ಮತ್ತು ಇಂಗ್ಲೀಷ್ದಾಗ ಸಪ್ರೇಟಾಗಿ ಜಾಸ್ತಿ ನಾಲೆಜ್ ಇರುವಂಥ PDF ಅವರ ಹುಡುಕಿ ಅವ್ರಿಗೆ ಕೊಟ್ಟು ಇದನ್ನ ಏನು ಮಾಡಿದ್ರಂದ್ರೆ ನನಗೆ ಪ್ರಿಂಟ್ ತೆಗಿಸ್ಕೊಟ್ಟಿದ್ರು. ಅವನ್ನೆಲ್ಲ ಓದಿದ್ದ ಮೇನ್ ಪಾಯಿಂಟ್ಸ್ ಹೈಲೈಟ್ ಮಾಡಿ ನಾನು ಸ್ಪೀಚ್ ಒಳಗೆ ಎಲ್ಲಿ ಬರ್ತೈತಿ, ಅವಕ್ಕೆ ಏನೇನು ಬೇಕು ಅನ್ನೋದನ್ನು ಭಾಳ ಥಿಂಗ್ಸ್ ತೊಗೊಂಡಿದ್ದಿದ್ದು. ಇನ್ನೂ ಒಂದು ಏನಂದ್ರೆ ನಂಗೆ ಬೆಸ್ಟ್ ಸಾಯಿನಿಕೇತನ್ ಬುಕ್ ಏನು ಅನಿಸಿದ್ದಂದ್ರೆ ಇದು ನೋಟ್ಬುಕ್ ಅಷ್ಟೆ. ಇಲ್ಲಿ ನನ್ನ ಫ್ರೆಂಡ್ಸ್ ಯಾರ್ಯಾರಿದ್ರೆ ಕಮೆಂಟ್ ಹಾಕಿರಿ ಯಾರ್ಯಾರಿಗೆ ಈ ಬುಕ್ ಭಾಳ ಚಲೋ ಅನಿಸಿತ್ತಂದ್ರೆ. 4 ಬುಕ್ ಕೊಡ್ತಿದ್ರೆ. ಇನ್ನೊಂದು ಥಿಂಗ್ ಏನಂದ್ರೆ ಸೆಕೆಂಡ್ PUC ಒಳಗೆ ಈ ಬುಕ್ ಕೊಡುವಾಗ ಎಕ್ಸ್ಟ್ರಾ ತೊಗೊಂಡಿದ್ದೀವಿ ನಾವು ಬುಕ್. ಏನೋ ಹಂಗೆ ಹಿಂಗೆ ಅನ್ನೋದೇನೋ ಅದು ಹೆಂಗೋ ಬಂದಿತ್ತು. ಇದು ನಮ್ಮ ತಂಗಿ ಕೊಟ್ಟಿದ್ದ ಅಶ್ವಿನಿ. ಇದನ್ನ ಹಾಸ್ಟೆಲ್ ವಾರ್ಡನ್ ಏನಂತ ಅನ್ನಲ್ಲ, ಅವರ ವಾಗೇಶ್ ಸರ್ ಅಂಥೇಳಿ ನನ್ನ ಬರ್ಡೇ ದಿವಸ ಗಿಫ್ಟ್ ಮಾಡಿದ್ದಿದ್ದ. ವಾಗೇಶ್ ಸರ್ ಥ್ಯಾಂಕ್ಸ್. ಬಯೋಲಜಿ ಸೆಕೆಂಡ್ PUCದ. ಇನ್ನೊಂದು ಥಿಂಗ್, ಇದು ಎಷ್ಟು ಜನಕ್ಕೆ ನೆನಪೈತೇವಲ್ಲ ಓದ್ಲಾ ಫ್ರೆಂಡ್ಸಿಗೆ, ಇದನ್ನು ಮೆಸ್ ಪಾಸ್ ಅಂತೇಳಿ. ಯಾರು ಫೀಸ್ ಕಟ್ಟಿರಂಗಿಲ್ಲಲ್ಲ ಅವರಿಗೆ ಕಟ್ಟಲಿ ಅಂತೇಳಿ ಒಂದು ಸುಮ್ಮ ಹೆದರಿಕೆ. ಇದೇನು ಯೂಸ್ ಮಾಡಿಲ್ಲ, ಒಂದು ಸಲನೂ ಯೂಸ್ ಮಾಡಿಲ್ಲ. ಆ ಹೆದರಿಕೆ ಇಡಾಕಂತ ಹೇಳಿ ಇದೊಂದು ಪಾಸ್ ಅಂತ ಮಾಡಿದ್ದಾರೆ.
ಅಂದ್ರೆ ಇದಿದ್ರನ ಅಷ್ಟ ಮೆಸ್ ಒಳಗೆ ಊಟ ಕೊಡ್ತಾರು ಅಂಥೇಳಿ. ಅವಾಗ ಖರೆ ಒಂದು ಸಲನೂ ಯೂಸ್ ಮಾಡಿಲ್ಲ. ಇನ್ನು ಇವೆರಡು ಥಿಂಗ್ಸ್ ಖರೇನ ಇದ್ರೊಳಗೆ ಏನದಾವ ಅಂತ ಗೊತ್ತಿಲ್ಲ. ಇದು ಫ್ರೆಂಡ್ಸ್ ನೇಮ್ ಐತಿ, ಇದ್ರೊಳಗೆ ಏನೈತೆ ಅಂತ ಗೊತ್ತಿಲ್ಲ ನನಗೆ. ಓಪನ್ ಮಾಡ್ತೀನಿ. ಎಷ್ಟು ಒಂದು 4 ವರ್ಷ ಆದ್ಮ್ಯಾಗ ಓಪನ್ ಮಾಡತ್ತೀನಿ ಇದನ್ನು. ಓಹ್ ಏನ ನಾ 10th ಇದ್ದ ಒಳಗೆ ನನಗೆ ಏನು ಜಿ ಫ್ರೆಂಡ್ಸ್ ನೇಮ್ ಅಂದ್ರೆ ನಂಗೆ ಭಾಳ ಕ್ಲೋಸ್ ಇದ್ದಿದ್ದ ಹುಡುಗ್ಯಾರೊಳಗಿನ ಫ್ರೆಂಡ್ಸ್ ಇಂಗ್ಲೀಷ್ ಒಳಗೆ ಹೇಳಿದ್ರೆ ಅದು ಮಿಸ್ಟೇಕ್ ಆಕೈತಿ. ಅವರೆಲ್ಲ ಫ್ರೆಂಡ್ಸ್ ನೇಮ್ ಇದಾವೆ ಇದ್ರು. ಅಂದ್ರೆ ಕ್ಲೋಸ್ ಅಂದ್ರೆ ಯಾರು ಕ್ಲೋಸ್ ಇದ್ದಿರ್ಕಿಲ್ಲ. ಅವಾಗ ಒಂದು ಸ್ವಲ್ಪ ಆ್ಯಟಿಟ್ಯೂಡ್, ನಾನು ಹೇಳ್ಬೇಕಂದ್ರೆ ಭಾಳ ಆ್ಯಟಿಟ್ಯೂಡ್ ಇತ್ತು. ಆದರೂ ಒಂದು 5-6 ಜನ ಇದ್ರು ಕಾಣಿಸ್ತೈತಿ ನಂಗೆ ಗೊತ್ತಿರೋರ. ಅವ್ರ ನೇಮ್ ನೆನಪು ಉಳಿಲಿ ಅಂತೇಳಿ ಬರ್ದಿನ ಕಾಣಿಸ್ತೈತಿ. ನಂಗೆ ಗೊತ್ತಿಲ್ಲ ಇದ್ರೊಳಗೆ ಯಾರ್ಯಾರು ನೇಮ್ ಇದಾವೆ ಅಂತೇಳಿ ನಂಗೆ ಗೊತ್ತಿಲ್ಲ. ಇವರೆಲ್ಲ ಬೆಸ್ಟ್ ಫ್ರೆಂಡ್ಸ್. ಅವ್ರ ನೇಮ್ ನೋಡೋಣ ಯಾರ್ಯಾರ್ದು ಐತಿ ಅಂಥೇಳಿ. ನಾ ಅವಾಗ ಬರ್ದಿಟ್ಟಿದ್ದ 4 ವರ್ಷದಿಂದ. ಅವ್ರದ್ದು ಐತಿ. ಓ ಶರಣ್ಯ, ಸಿಂಧು, ಸೃಷ್ಟಿ, ಪೂಜಕ ನನ್ನ ತಂಗಿ, ಆಮ್ಯಾಗ ಸಮಣ್ಣ, ಇವರೆಲ್ಲ. ಮತ್ತು ಇವ್ರ ಏನೋ ಒಂದು ಇನ್ಸಿಡೆಂಟ್ ಆತ, ಆಮ್ಯಾಗ ಕ್ಲೋಸ್ ಆಗಿದ್ದು ಫ್ರೆಂಡ್ಸ್ ಇವರು. ಇವ್ರ ಜೋಡಿ ಒಂದು ಸೆಲ್ಫಿನೂ ತೊಗೊಂಡಿದ್ನಿ, ಬೆಸ್ಟ್ ಫ್ರೆಂಡ್ಸ್ ಜೋಡಿ. ಅದನ್ನು ಆ್ಯಡ್ ಮಾಡ್ತೀನಿ. ಮತ್ತು ಇನ್ನೊಂದು ಥಿಂಗ್, ಒಂದು ಬೆಸ್ಟ್ ಮೆಮೊರಿ ಹೇಳ್ಬೇಕಂತಂದ್ರೆ ಇದು ಏನೋ ಸೃಷ್ಟಿ ಅದಾಳ, ಭಾಳ ಸ್ಟ್ರಾಂಗ್ ಇದ್ಲಕ್ಕಿ. ಅವ ಒಂದು ಸಲ ಥ್ರೋಬಾಲ್ ಆಡುವಾಗ ನಂಗೆ ಮುಖಕ್ಕೆ ಒಗೆದಿದ್ಲು. ಇದು ನಂದು 10th ಒಳಗೆ ಇದ್ದಿದ್ದು ನನ್ನ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸದ ನೇಮ್. ಓ ಎಲ್ಲಾರ್ದು ಬರ್ದು ಇಟ್ಕೊಂಡೇನಿ ನಾನು. ಇದು ಕಾರ್ಬನ್ ಕಾಪಿ, ಇದು ಒರಿಜಿನಲ್. ಇದು ಪಟಾಪಟ ಓದ್ತೀನಿ. ವೀರೇಶ್, ಸುನೀಲ್, ಸುದೀಪ್, ಸಂದೀಪ್, ಶಿವು, ರಿಯಾಜ್, ಬೂದಿಹಾಳ್, ರಜತ್, ಪಜ್ಜು, ನಾನು, ರಘು. ಇದೊಂದು ನಂದು ಏನಿದು ಗ್ರೂಪ್ ಇದೆ. ಭಾಳ ಕೆಟ್ಟಿದ್ದೀವಿ ನಾವು. ತಿರ್ಸಟ್ಟಿದ್ದೀವಿ ಅಂತಾರಲ್ಲ, ಭಾಳ ಕೆಟ್ಟಿದ್ದೀವಿ. ಆಮ್ಯಾಗ ನನ್ನ ಬೆಂಚ್ಮೇಟ್ಸ್ ಹೇಳ್ತೀನಿ. ನಾ 10th ಒಳಗಿದ್ದಾಗ ಬಸು ಹಲ್ಯಾಳ, ಕಿರಣ್ ಲಮಾನಿ, ಕಿರಣ್ ಪಾಚಂಗಿ, ಅಭಿಷೇಕ್ ಬಾಣ್ಕರ್, ಅಭಿಷೇಕ್ ಸುನ್ನಾಳ, ಅಶೋಕ್ ರಾಥೋಡ್, ದರ್ಶನ್ ಮಾದರ್, ಸದಾಶಿವ್ ಮಡ್ಡಿ, ಆದಿತ್ಯ ಮಲ್ಜಿ, ಅಭಿಷೇಕ್ ಪಾಟೀಲ್, ಕೃಷ್ಣ ಮಣಿಕಟ್ಟಿ, ಆನಂದ್ ಹಳ್ಳಿ. ನಾನು 10th ಒಳಗಿದ್ದಾಗ ನನ್ನ ಜೋಡಿ ಇನ್ನೊಬ್ಬ ಏನು ಸೆಕೆಂಡ್ ಪ್ರೈಸ್ ಬಂದಿತ್ತು ಅಂದೆಲ್ಲ, ನನ್ನ ಜೋಡಿ ಆನಂದ್ ಹಳ್ಳಿ ಅಂತೇಳಿ ಸೆಕೆಂಡ್ ಬಂದಿದ್ದವ. ಮತ್ತು ಸಿದ್ದಪ್ಪ ಮಾಳಿ, ಅಜಯ್ ಕೆರೂರ್, ಅಜಯ್ ಹುಲಿ, ಅರುಣ್ ಬಂಡಿವಡ್ಡರ್, ಕಾರ್ತಿಕ್ ಮಲ್ಗಾವಿ, ಅರ್ಷದ್ ತೊರ್ಗಲ್, ವಶೀಮ್ ತಾಸ್ಗಾಂವ್, ತಾಯಿರ್ ಶೇಖ್, ಅರ್ಬಜ್ ಖಾನ್. ಇವೆಲ್ಲ ಭಾಳ ಗಟ್ಟಿ ಮನುಷ್ಯರ. ಅರ್ಬಜ್ ಖಾನ್ ಮೂಲಿ ಮನಿ. ಮತ್ತು ಇಷ್ಟು ಜನ, ಇವರೆಲ್ಲ ನನ್ನ ಫ್ರೆಂಡ್ಸ್. ಭಾರಿ ಭಾರಿ ಮೆಮೊರೀಸ್. ಈ ಎಲ್ಲ ಮೆಮೊರೀಸ್ ನಿಮ್ಮದು ನೇಮ್ ಬಂದಿರ್ಬೋದು, ಇಲ್ಲ ನನ್ನ ಜೋಡಿ ಕ್ಲೋಸ್ ಇಲ್ಲ ರಿಲೇಟ್ ಇರ್ಲಿಕ್ಕಂತಂದ್ರೆ ನಿಮ್ಮ ಲೈಫ್ ಒಳಗೆ ಈ ರೀತಿನ ಮೆಮೊರೀಸ್ನು ಬಂದು ಹೋಗಿರ್ಬೋದು.
ಅದೇನೋ ಒಂಥರ ಖುಷಿ ಕೊಡುತ್ತೆ. ನನಗಂಕರು ಭಾಳ ಖುಷಿ ಅನಿಸ್ತು. ನಿಮಗೂ ಇದೇ ರೀತಿ ಖುಷಿ ಅನಿಸೈತೆ ಅಂತೀನಿ. ಇಲ್ಲ ನನ್ನ ಫ್ರೆಂಡ್ಸ್ ಯಾರು ಇದ್ರೆ ನಿಮಗೆ ರಿಲೇಟ್ ಆಗಿರ್ಬೋದು ಈ ವಿಡಿಯೋ. ಎಲ್ಲರಿಗೂ ಆಲ್ಮೋಸ್ಟ್ ಈ ವಿಡಿಯೋ ಕಂಪ್ಲೀಟ್ಲಿ ಸ್ಯಾಟಿಸ್ಫೈ ಆಗೈತೆ ಅನ್ಕೋತೀನಿ. ನಿಮಗೆ ಅದೊಂದು ಸ್ಮೈಲ್ ಐತಲ್ಲ, ಆ ಸ್ಮೈಲ್ ನಿಮ್ಮ ಮುಖದೊಳಗೆ ಬಂದೈತೆ ಅನ್ಕೋತೀನಿ. ನಿಮ್ಮ ಹೆಸರಿದ್ರನ್ನ ಅಷ್ಟೇ ಬರ್ಬೇಕಂತೇನಿಲ್ಲ. ನಿಮ್ಮ ಲೈಫ್ ಒಳಗೆ ಯಾವುದೇ ಇನ್ಸಿಡೆಂಟ್ ಆಗಿದ್ದು ಈಗ ನೀವು ಜಸ್ಟ್ ಏನಾರು ಈ ಥಿಂಗ್ಸ್ ಒಳಗೆ ನೆನಪು ಮಾಡ್ಕೊಂಡಿದ್ರು ಅವಾಗೊಂದು ಸ್ಮೈಲ್ ಬಂದಿರ್ತದಲ್ಲ, ಆ ಸ್ಮೈಲಿಂದ ನನಗೆ ಬಂದಿದ್ರೆ ಅದು ಕಮೆಂಟ್ ಹಾಕ್ರಿ, ನನಗೂ ಖುಷಿ ಕೊಡ್ತೈತಿ ಅಂತ ಹೇಳ್ಕೊತ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋ ಚಲೋ ಅನಿಸಿದ್ರೆ ಲೈಕ್ ಮಾಡಿರಿ. ಲೆಂದಿ ಅಂಕರು ಆಗೈತಿ, ಅದು ಒಂದು ಥಿಂಗ್ ಇಟ್ಕೊಂಡು ಡಿಸ್ಲೈಕ್ ಮಾಡಬೇಡ್ರಿ. ರಿಯಲಾಗಿ ನಿಮಗೆ ಸರಿ ಅನಿಸಿರ್ಲಿಕ್ಕಂದ್ರೆ ಡಿಸ್ಲೈಕ್ ಮಾಡಿರಿ. ಇನ್ನು ನೆಕ್ಸ್ಟ್ ವಿಡಿಯೋದೊಳಗೆ ವೆರಿ ಪವರ್ಫುಲ್ ಮತ್ತು ನಿಮಗೆ ಕಾಮಿಡಿ ಹಂಗೆ ಏನಾರು ಹೊಸ ಥಿಂಗ್ ಇರುವಂಥದ್ದು ಒಂದು ನೆಕ್ಸ್ಟ್ ವಿಡಿಯೋ ತೊಗೊಂಬರ್ತೀನಿ ಅಂತ ಹೇಳ್ಕೊತ ಅಲ್ಲಿ ತನಕ ಎಲ್ಲರಿಗೂ ಟಾಟಾ ಬಾಯ್ ಬಾಯ್, ಸಿ ಯು.